Hello students, welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು KSEAB ಕರ್ನಾಟಕ ಸ್ಕೂಲ್ ಎಜುಕೇಶನ್ ಅಸೆಸ್ಮೆಂಟ್ ಬೋರ್ಡ್ ಇಂದ ಏನು ಮಿಡ್ ಟರ್ಮ್ ಪೇಪರ್ ಅಕ್ಟೋಬರ್ 2024 ಅಲ್ಲಿ ಶಿವಮೊಗ್ಗ ಅವರು ನಡೆಸಿರುವಂತಹ ಎಕ್ಸಾಮ್ ಇನ್ನ ಬಯಾಲಜಿ ಕ್ವೆಶ್ಚನ್ ಪೇಪರ್ ನ ಕೀ ಆನ್ಸರ್ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಇದ್ದೀವಿ. ಸೊ ಒಂದೊಂದಾಗಿ ಡೀಟೇಲ್ ಆಗಿ ನಾನು ಎಲ್ಲದನ್ನು ಆನ್ಸರ್ಸ್ ಹೇಳ್ತಾ ಬರ್ತೀನಿ. ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಬರ್ತಿದ್ದೀರಾ ಅಂತ. ಸೊ ನೋಡಿ, ಫಸ್ಟ್ MCQ ನಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಟೈಪ್ ಆಫ್ ಕ್ರಾಸ್ ಪಾಲಿನೇಷನ್ ಇಸ್ ಜೆನೆಟಿಕಲಿ ಸಿಮಿಲರ್ ಟು ಆಟೋಗೆಮಿ. ಸೊ ಆಟೋಗೆಮಿಗೆ ಯಾವುದು ಜೆನೆಟಿಕಲಿ ಸಿಮಿಲರ್ ಇದೆ ಅಂತ ಕೇಳಿದ್ದಾರೆ. ಹಂಗಂದ್ರೆ ನಾವು ಏನ್ ಚೂಸ್ ಮಾಡ್ಬೇಕು, ಒಂದು ಪ್ಲಾಂಟ್ ಅಲ್ಲಿನೇ ಆಗುವಂತ ಪಾಲಿನೇಷನ್ ಟೈಪ್ ಯಾವುದು ಅಂತ ಚೂಸ್ ಮಾಡ್ಬೇಕು. ಸೊ ಆಟೋಗೆಮಿ ಅಂತಂದ್ರೆ ಒಂದು ಫ್ಲವರ್ ಅಲ್ಲಿ ಆಗುತ್ತೆ, ಮತ್ತೆ ಗೈಟೆನೋಗಮಿ ಅಂತ ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿ ಎರಡು ಫ್ಲವರ್ ಮಧ್ಯೆ ಆಗುವಂತಹ ಪಾಲಿನೇಷನ್. ಸೊ ಇಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಯಾವ್ದು ಬರುತ್ತೆ, ಗೈಟೆನೋಗಮಿ. ಝೀನೋಗಮಿ ಆಗೋದಿಲ್ಲ, ಯಾಕಂದ್ರೆ ಝೀನೋಗಮಿಯಲ್ಲಿ ಏನಾಗುತ್ತೆ, ಬೇರೆ ಬೇರೆ ಪ್ಲಾಂಟ್ ಮಧ್ಯೆ ಏನು ಪಾಲಿನೇಷನ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಕ್ರಾಸ್ ಪಾಲಿನೇಷನ್ ಇಸ್ ಜೆನೆಟಿಕಲಿ ಸಿಮಿಲರ್ ಟು ಆಟೋಗಮಿ. ಆಟೋಗಮಿಗೆ ಸಿಮಿಲರ್ ಇರೋದು ಯಾವುದು ಅಂತ ಕೇಳಿದ್ರೆ ಗೈಟೆನೋಗಮಿ ಅಂತ ಚೂಸ್ ಮಾಡಬೇಕು. ನಾಟ್ ಝೀನೋಗಮಿ, ನಾಟ್ ಪ್ರೋಗ್ಯಾಮಿ ಅಥವಾ ಆಟೋಗಮಿ ಆಗೋದಿಲ್ಲ ಆನ್ಸರ್. ನೆಕ್ಸ್ಟ್, if a female plant is crossing with the male plant, ನೋಡಿ ಫೀಮೇಲ್ ಪ್ಲಾಂಟ್ ಜೊತೆ ಮೇಲ್ ಪ್ಲಾಂಟ್ ಕ್ರಾಸ್ ಮಾಡಿದಾಗ the technique required to achieve artificial hybridization is, artificial hybridization ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತಂದ್ರೆ ಕ್ರಾಸ್ ಪಾಲಿನೇಷನ್ ಬಿಟ್ವೀನ್ ದೀಸ್ ಟು ಮೇಲ್ ಅಂಡ್ ಫೀಮೇಲ್ ಪ್ಲಾಂಟ್ಸ್ ಮಾಡ್ಲಿಕ್ಕೆ ಯಾವ ಪ್ರೋಸೆಸ್ ನ ಯೂಸ್ ಮಾಡ್ತಾರೆ, ಯಾವ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಮ್ಯಾಸ್ಕುಲೇಷನ್ ಯೂಸ್ ಮಾಡ್ತಾರೆ, ಬ್ಯಾಗಿಂಗ್ ಯೂಸ್ ಮಾಡ್ತಾರೆ. ಇಮ್ಯಾಸ್ಕುಲೇಷನ್ ಅಂಡ್ ಬ್ಯಾಗಿಂಗ್ ಎರಡೂನು ಯೂಸ್ ಆಗುತ್ತೆ. ಝೀನೋಗಮಿ ಅನ್ನೋದು ನ್ಯಾಚುರಲ್ ಕ್ರಾಸ್ ಪಾಲಿನೇಷನ್ ಪ್ರಾಸೆಸ್. ಸೊ ಆರ್ಟಿಫಿಷಿಯಲ್ ಕ್ರಾಸ್ ಪಾಲಿನೇಷನ್ ಅಂತಂದ್ರೆ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಂದ್ರೆ ಇಮ್ಯಾಸ್ಕುಲೇಷನ್ ಮತ್ತೆ ಬ್ಯಾಗಿಂಗ್ ಎರಡು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ಸೆಕೆಂಡ್ ಒನ್. ನೆಕ್ಸ್ಟ್, ಪ್ಲಾಂಟ್ ಬ್ಲಾಕ್ ಪೆಪ್ಪರ್ ಈಸ್ ಹ್ಯಾವಿಂಗ್, ಬ್ಲಾಕ್ ಪೆಪ್ಪರ್ ಪ್ಲಾಂಟ್ ಇದೆ, ಏನಂದ್ರೆ 52 ಕ್ರೋಮೋಸೋಮ್ಸ್ ಇದೆ ಅಂತ ಇನ್ ರಾಪಿಡ್ಲಿ ಡಿವೈಡಿಂಗ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಸೊ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಲ್ಲಿ ಎಷ್ಟು ಇದೆ, 52 ಕ್ರೋಮೋಸೋಮ್ಸ್ ಇದೆ. ಸೊ ನಮಗೆ ಗೊತ್ತಿದೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಅಂದ್ರೆ ಏನು, ಪ್ಲಾಂಟ್ ಇನ್ನ ಯಾವ ಕಂಡೀಷನ್ ಅಲ್ಲಿ ಇರುತ್ತೆ, 2n, ಬಿಕಾಸ್ ದ ಪ್ಲಾಂಟ್ ಇಸ್ ಡಿಪ್ಲಾಯ್ಡ್. ಸೊ ಮೆರಿಸ್ಟಮ್ಯಾಟಿಕ್ ಕಂಡೀಷನ್. ಸೊ ಹಂಗಂದ್ರೆ 2n ಅಂದ್ರೆ ಎಷ್ಟಿದೆ ಅಂತ ಅರ್ಥ, 52 ಇದೆ ಅಂತ ಅರ್ಥ. ಸೊ 2n is what, 52. Next, the number of chromosomes in endosperm cell, perisperm cell and antipodal cells ಅಂತ ಕೇಳಿದ್ದಾರೆ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವಾಗ್ಲೂ ಈ ತರ ಕ್ವೆಶನ್ ಬಂದ್ರೆ ಏನ್ ಮಾಡ್ಕೋಬೇಕು ಅಂತಂದ್ರೆ 2n ಇದನ್ನ ಯಾವಾಗ್ಲೂ n ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಬೇರೆ ಎಲ್ಲ ಆನ್ಸರ್ಸ್ ನಮಗೆ ಈಸಿಯಾಗಿ ಸಿಗುತ್ತೆ. ನೋಡಿ, ಇದ್ರ ಹಾಫ್ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ, 26, ಹೌದಾ? ಸೊ ನೋಡಿ, ಎಂಡೋಸ್ಪರ್ಮ್ ಅಂತ ಅಂದ್ರೆ ಏನು, 3n, 26 into 3 ಮಾಡಿದ್ರೆ ಎಷ್ಟು ಸಿಗುತ್ತೆ, n 26 ಇದೆನಾ. ಸೊ 3n ಅಂದ್ರೆ 26 into 3 ಎಷ್ಟು ಸಿಗುತ್ತೆ, ದಟ್ ಈಸ್ ಆನ್ಸರ್ 78. ನೆಕ್ಸ್ಟ್, ಪೆರಿಸ್ಪರ್ಮ್ ಸೆಲ್ಸ್. ಪೆರಿಸ್ಪರ್ಮ್ ಅಂತ ಅಂದ್ರೆ ಏನು, ದಿಸ್ ಇಸ್ 2n, ಡಿಪ್ಲಾಯ್ಡ್ ಇದೆ. ಸೊ ಪೆರಿಸ್ಪರ್ಮ್ ಆನ್ಸರ್ ವಾಟ್ ವಿ ವಿಲ್ ಗೆಟ್, ಡಿಪ್ಲಾಯ್ಡ್ ನಂಬರ್ ಏನು, 52. ಆಂಟಿಪೋಡಲ್ ಸೆಲ್ಸ್ ಯಾವಾಗಲೂ ಎಷ್ಟಿರುತ್ತೆ, ಹ್ಯಾಪ್ಲಾಯ್ಡ್. ಸೊ ದಟ್ಸ್ ವೈ ಆನ್ಸರ್ ಈಸ್ 26. 78, 52 ಮತ್ತೆ 26 ಯಾವ್ದಿದೆ ಅದೇ ಆನ್ಸರ್. ನಾನು ಎಲ್ಲ ಬಿಫೋರ್ ಫರ್ಟಿಲೈಸೇಷನ್, ಆಫ್ಟರ್ ಫರ್ಟಿಲೈಸೇಷನ್ ಪ್ಲಾಯ್ಡಿ ಏನೇನಾಗುತ್ತೆ ಅಂತಂದೇಳಿ ಒಂದು ಶಾರ್ಟ್ಸ್ ಹಾಕಿದೀನಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕಿದೀನಿ. ಸೊ ಅದನ್ನ ನೀವು ನೋಡ್ಬೋದು. ಐ ಥಿಂಕ್ ಡೇ 7 ಅಥವಾ ಡೇ 7 ಇರಬೇಕು. ಸೊ ಬಯೋ 360 ಸೀರೀಸ್ ಅಂತ ಹೇಳಿ ನಾನು ಶಾರ್ಟ್ಸ್ ಮತ್ತೆ ರೀಲ್ಸ್ ಹಾಕ್ತಾ ಇರ್ತೀನಿ. ಸೊ ಈಗ ಡೇ 7 ಬಯೋ 360 ಸೀರೀಸ್ ನೋಡಿ, ನಿಮಗೆ ಅಲ್ಲಿ ಏನು ಔಟ್ ಕವರ್ ಪೇಜ್ ಕಾಣಿಸುತ್ತೆ, ಬಯೋ 360 ಸೀರೀಸ್ ಡೇ 7 ಅಂತ ಕಾಣಿಸುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸಿಗುತ್ತೆ. ಪ್ಲಾಯ್ಡಿ ಎಲ್ಲ ಹಾಕಿದೀನಿ. ಡೇ 6 ಅಂದ್ರೆ ಡೇ 7 ಯಾವ್ದಾದ್ರು ಒಂದು ಇರುತ್ತೆ, ಪ್ಲಾಯ್ಡಿ ಇದೆ, ಸರಿನಾ. ಸೊ ಅವಾಗ ನಿಮಗೆ ಎಲ್ಲ ಲೀಸ್ಟ್ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿ ಅದನ್ನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅಥವಾ ಅದನ್ನ ಎಲ್ಲಾದ್ರೂ ಒಂದ್ ಕಡೆ ನೀವು ಬರ್ದು ಇಟ್ಕೊಳ್ಳಿ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಇಸ್. ಪ್ಲಾಯ್ಡಿ ಮೇಲೆ ಒಂದು ಕ್ವೆಶನ್ ಬಂದೇ ಬರುತ್ತೆ ಎಕ್ಸಾಮ್ಸ್ ಅಲ್ಲಿ, ಸೊ ನೀವು ಮಿಸ್ ಮಾಡಬೇಡಿ. ನೆಕ್ಸ್ಟ್, ದ ಸಪರೇಷನ್ ಆಫ್ ಐಲಿಡ್ಸ್ ಇನ್ ದ ಡೆವಲಪಿಂಗ್ ಫೀಟಸ್ ಅಕರಿಂಗ್ ಅಟ್ ದ ಎಂಡ್ ಆಫ್. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ. ಸೊ ಇದರ ಈ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ಹೇಳಿ. ಸೊ ಏನು ಅದಕ್ಕೆ ಆನ್ಸರ್, 24 ವೀಕ್ಸ್.
ಸರಿನಾ. ನೆಕ್ಸ್ಟ್ ದ ಎಂಬ್ರಿಯೋ ಆಫ್ 8 to 16 ಬ್ಲಾಸ್ಟೋಮಿಯರ್ ಈಸ್ ಕಾಲ್ಡ್, ಇದಕ್ಕೆ ಏನಂತ ಕರಿತೀವಿ, ಮೋರುಲಾ. ನೆಕ್ಸ್ಟ್ ದ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಡ್ಯೂರಿಂಗ್ oogenesis ರಿಸಲ್ಟ್ಸ್ ಇನ್, ನೋಡಿ ಸೆಕೆಂಡ್ ಮಿಯೋಟಿಕ್ ಡಿವಿಷನ್, ಫಸ್ಟ್ ಅಂತಂದ್ರೆ ಫಸ್ಟ್ ಪೋಲಾರ್ ಬಾಡಿ ಇರ್ತಾ ಇತ್ತು. ಸೊ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಅಂತಂದ್ರೆ ಸೆಕೆಂಡ್ ಪೋಲಾರ್ ಬಾಡಿ ಇರುತ್ತೆ, ಮತ್ತೆ ಊಟಿಡ್ ಈಸ್ ನಥಿಂಗ್ ಬಟ್ ವಾಟ್, ಓವಮ್. ಸೆಕೆಂಡ್ ಪೋಲಾರ್ ಬಾಡಿ or and ooted, that is ovum produce ಆಗುತ್ತೆ. Next the marriageable age of the male and female in is statutory raised to, so ಎಷ್ಟಕ್ಕೆ ರೇಸ್ ಮಾಡಿದ್ದಾರೆ, ಮೇಲ್ 21, ಫಿಮೇಲ್ 18. ಇಲ್ಲಿ ನೀವು ಗಮನಿಸಬೇಕಾಗಿತ್ತು ಏನು ಅಂತಂದ್ರೆ ಕ್ವೆಶ್ಚನ್ ಅಲ್ಲಿ ಫಸ್ಟ್ ಯಾವ್ದು ಕೇಳಿದ್ದಾರೆ, ಫಸ್ಟ್ ಮೇಲ್ ಕೇಳಿದ್ದಾರೆ, ಹಾಗಾಗಿ ಫಸ್ಟ್ 21 ಕರೆಕ್ಟ್ ಹಾಕ್ಬೇಕು, ನೆಕ್ಸ್ಟ್ ಫಿಮೇಲ್, ನೆಕ್ಸ್ಟ್ 18. ಸೊ ನೀವು ಈಗ ಇಲ್ಲಿ ಫಸ್ಟ್ ಎ ಆಪ್ಷನ್ ನೋಡಿರ್ತೀರಾ, ನಿಮಗೆ ಎಕ್ಸಾಮ್ ಫಾಸ್ಟ್ ಆಗಿ ಬರೀಬೇಕು ಅಂತಂದೇಳಿ ಅವಸರ ಇರುತ್ತೆ. ಸೊ ಅವಾಗ ನೀವು ಬೇರೆ ಆಪ್ಷನ್ಸ್ ನೋಡಲ್ಲ, ಕ್ವೆಶ್ಚನ್ ಕೂಡ ಕರೆಕ್ಟ್ ಆಗಿ ಓದಿರಲ್ಲ. ಫಸ್ಟ್ ಮೇಲ್, ಸೆಕೆಂಡ್ ಫಿಮೇಲ್ ಅಂತ ಇರುತ್ತೆ. 18, 21 ಅಂತ ನೋಡ್ತೀರಾ, ಕರೆಕ್ಟ್ ಇದೆ ಅಂತ ಹೇಳಿ ಇದನ್ನ ಟಿಕ್ ಮಾರ್ಕ್ ಮಾಡ್ತೀರಾ. ಸೊ ಹಾಗಾಗಿ ಫಸ್ಟ್ ಬೇಕಂತಾನೆ ಅವರು ಇದನ್ನ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ಕರೆಕ್ಟ್ ಹಿಯರ್, ಮೇಲ್ ಫಸ್ಟ್ ಎಷ್ಟು 21, ಫಿಮೇಲ್ ನೆಕ್ಸ್ಟ್ ಎಷ್ಟು 18. ಸೊ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಓದ್ಬಿಟ್ಟು ಎಲ್ಲಾ ಆಪ್ಷನ್ಸ್ ನೋಡ್ಬಿಟ್ಟು ನಾವು ಆನ್ಸರ್ಸ್ ನ ಚೂಸ್ ಮಾಡ್ಬೇಕು MCQs ನಲ್ಲಿ. ಈಗ ನೋಡಿ, suppose if you marry a Russian girl with a blood group AB. So here ಏನಂತ ಹೇಳಿದರೆ, you is nothing but what, men. Okay na. So a man marry a Russian or else a female marry a Russian man. So with the blood group AB ಅಂತ ಹೇಳಿದ್ದಾರೆ. So what is the possibility of blood group of your last male child? ನೋಡಿ, so ಒಂದು blood group ಏನಂತ ಫಿಕ್ಸ್ ಇದೆ, AB ಅಂತ ಇದೆ. ಸೊ ಎ ಬಿ ನ ಜಿನೋಟೈಪ್ಸ್ ಏನಾಗುತ್ತೆ, ಸೇಮ್ ಎ ಬಿನೇ ಸಿಗುತ್ತೆ. ಬಟ್ ನಮಗೆ ಇನ್ನೊಂದು ಪೇರೆಂಟಿನ ಜಿನೋಟೈಪ್ ಗೊತ್ತಿಲ್ಲ. ಸೊ ನಾವು ಯಾವ್ದಾವ್ದು ತಗೋಬಹುದು ಪಾಸಿಬಿಲಿಟಿ ಅಂತ ಅಂದ್ರೆ, ಎ ತಗೋಬಹುದು, ಬಿ ತಗೋಬಹುದು, ಎ ಬಿ ತಗೋಬಹುದು, ಮತ್ತೆ ಓ ತಗೋಬಹುದು. ಹೌದಾ. ಸೊ ಎ ತಗೊಂಡ್ರೆ ಜಿನೋಟೈಪ್ ಏನಾಗುತ್ತೆ, ಎರಡ್ ತರ ಇರ್ತದೆ, ಎ ಆದ್ರೂ ಇರ್ಬೋದು ಅಥವಾ ಎ ಓ ಆದ್ರೂ ಇರ್ಬೋದು ಅಂತಂದ್ರೆ ಈ ತರ ಹೇಳ್ತಾ ಇದೀನಿ ನಾನು. ಸೊ ನಿಮಗೆ ಈಸಿ ಆಗ್ಲಿ ಅಂತ ಹತ್ರ ಬರೀತಾ ಇದೀನಿ ಅಷ್ಟೇ. ಐ ಎ ಆರ್ ಐ ಎ ಐ. ಸೊ ಎರಡು ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಬಿ ಅಂತ ಅಂದ್ರೂ ಸೇಮ್ ಹಂಗೆ ಬರುತ್ತೆ, ಮತ್ತೆ ಎ ಬಿ ಅಂತ ಅಂದ್ರೆ ಎ ಬಿ ಅಷ್ಟೇ ಬರುತ್ತೆ, ಓ ಅಂತ ಅಂದ್ರೆ ಐ. ಸೊ ಈ ಪಾಸಿಬಿಲಿಟೀಸ್ ಇದೆ ನಮಗೆ. ಹೌದಾ. ಸೊ ಇದಿಷ್ಟು ಪಾಸಿಬಿಲಿಟೀಸ್ ಇದೆ ಯಾವುದು, ಒಂದು ಪೇರೆಂಟಿಗೆ. ಸೊ ಪ್ರತಿ ಒಂದಕ್ಕೂ ಇಲ್ಲಿ ನಾವು ಚೆಕ್ ಮಾಡಿ ನೋಡ್ಬೇಕು ಯಾವ ರೀತಿ ಪನ್ನೆಟ್ ಸ್ಕ್ವೇರ್. ಸಪೋಸ್ ಈಗ ಎ ಜೊತೆ ಮತ್ತೆ ಬಿ, ಇದನ್ನ ಮೇಲ್ ಅಂತ ತಗೊಂಡ್ರೆ ಎ ಬಿ, ಇದನ್ನ ಫಿಮೇಲ್ ಅಂತ ತಗೊಂಡ್ರೆ ಎ, ಹೆಂಗಾಗತ್ತೆ, ನಾವು ಪನ್ನೆಟ್ ಸ್ಕ್ವೇರ್ ಹಾಕೋಬೇಕು. ಆವಾಗ ನಮಗೆ ಅಲ್ಲಿ ಪಾಸಿಬಿಲಿಟೀಸ್ ಏನೇನ್ ಬರುತ್ತೆ ನೋಡಿ, ಒಂದು ಎ ಇದೆ, ಇನ್ನೊಂದು ಈ ಕಡೆಗೆ ಎ. ಹೌದಾ. ಇಲ್ಲಿ ಒಂದ್ ಕಡೆ ಏನಿದೆ, ಮೇಲ್ ಪೇರೆಂಟ್ ಎ ಮತ್ತೆ ಇನ್ನೊಂದು ಬಿ. ಸೊ ಏನೇನ್ ಪಾಸಿಬಿಲಿಟೀಸ್ ಬಂತು, ಎ ಬಿ, ಎ ಬಿ. ಸೊ ಹಂಗಾಗಿ ಏನಾಗುತ್ತೆ, ಎ ಮತ್ತೆ ಎ ಬಿ. ಸೊ ಎ ಮತ್ತೆ ಎ ಬಿ ತಗೊಂಡಿರೋದು. ಸೊ ಅದೇ ತರನೇ ಎ ಓ ಮತ್ತೆ ಎ ಬಿ ಪನ್ನೆಟ್ ಸ್ಕ್ವೇರ್ ಹಾಕಿದಾಗ ಏನ್ ಬರುತ್ತೆ, ಇಲ್ಲಿ ಇದಿಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬಿ ಜೊತೆಗೆ ಎ ಬಿ ಇದ್ ಬಂತು, ನೆಕ್ಸ್ಟ್ ಬಿ ಓ ಜೊತೆಗೆ ಎ ಬಿ, ಅವಾಗ ಇದಿಷ್ಟು ಬಂತು ಪಾಸಿಬಿಲಿಟೀಸ್. ನೆಕ್ಸ್ಟ್ ಓ ಜೊತೆಗೆ ಎ ಬಿ. ಗೊತ್ತಾಗ್ತಿದನಾ, ಇದೇನು ಅಂತಂದ್ರೆ ನಮ್ಮ ಅಸಂಪ್ಷನ್, ಯಾವ್ದಾದ್ರೂ ಇರ್ಬೋದು ಅಂತ. ಬಟ್ ಒನ್ ಪೇರೆಂಟ್ ಇಂದು ಫಿಕ್ಸ್ ಇದೆ, ಯಾವುದು, ಎ ಬಿ, ದಟ್ ಈಸ್ ರಷ್ಯನ್ ವಿತ್ ಬ್ಲಡ್ ಗ್ರೂಪ್ ಎ ಬಿ ಫಿಕ್ಸ್ ಇದೆ. ಸೊ ಇದು ಎ ಬಿ ಫಿಕ್ಸ್ ಇದೆ, ಇದನ್ನ ನಾವು ಪಾಸಿಬಿಲಿಟಿ ತಗೊಂಡಿರೋದು. ಸೊ ಇಷ್ಟೆಲ್ಲ ಬರ್ತಾ ಇದೆ ಜಿನೋಟೈಪ್, ಚೈಲ್ಡಿನ ಪ್ರೋಜನಿನ ಜಿನೋಟೈಪ್ ಇದೆಲ್ಲ ಇದೆ. ಸೊ ಇದರಲ್ಲಿ ಕಾಮನ್ ಆಗಿ ಬರ್ತಿರೋದು ಯಾವ್ದು, ನಮಗೆ ಕಾಮನ್ ಆಗಿ ಯಾವ್ದು ಬರ್ತಾ ಇದೆ, ಎ ಬಿ ಇದೆ, ಬಿಟ್ರೆ ಎ ಬಿ ಇದೆ, ಓ ಬರೋದಿಲ್ಲ. ಸೊ ಹಂಗಾಗಿ ಆಪ್ಷನ್ ಅಲ್ಲಿ ಎಲ್ಲೆಲ್ಲಿ ಓ ಕಾಣಿಸ್ತಾ ಇದೆ ಅದು ನಮಗೆ ಸಿಗೋದಿಲ್ಲ.
ಆನ್ಸರ್ ಅಲ್ಲಿ. ಸೊ ಎ ಬಿ ಅಥವಾ ಎ ಬಿ ಇದೆ ಕಾಮನ್ ಆಗಿ. ಸೊ ವಾಟ್ ಇಸ್ ದ ಆನ್ಸರ್? ಎ ಬಿ ಓ ಅಂತ ಅಂದ್ರೆ ಇದು ಬರ್ಲಿಲ್ಲ. ಸೊ ಎ ಬಿ ಎ ಬಿ ಬಂದಿದೆ. ಎ ಬಿ ಎ ಬಿ ಓ ಅಂತ ಹೇಳ್ತಾ ಇದ್ರೆ ಓ ಬರ್ಲಿಲ್ಲ. ಎ ಮತ್ತೆ ಎ ಬಿ ಅಷ್ಟೇ ಹೇಳ್ತಾ ಇದ್ರೆ, ಇಲ್ಲ ಬಿನು ಕೂಡ ಬಂದಿತ್ತು. ಬಿ ಮತ್ತೆ ಎ ಬಿ ಅಂತ ಹೇಳ್ತಾ ಇದ್ರೆ, ಇಲ್ಲ ಎನು ಕೂಡ ಬಂದಿದೆ. ಸೊ ಹಂಗಾಗಿ ಪಾಸಿಬಿಲಿಟಿ ಪ್ರಕಾರ ನೋಡೋದಾದ್ರೆ ಇಲ್ಲಿ ಆನ್ಸರ್ಸ್ ಚೂಸ್ ಮಾಡ್ಕೊಂತ ಹೋದ್ರೆ ಸೆಕೆಂಡ್ ಅಷ್ಟೇ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ 1 and 2 ಅಂತ ಹೇಳಿದ್ದಾರೆ. 1 and 2 ಅಂದ್ರೆ ಓ ಕನ್ಸಿಡರ್ ಆಗ್ಬಿಡುತ್ತೆ. ಸೊ ಓ ಇಸ್ ನಾಟ್ ಇನ್ ಅವರ್ ಆನ್ಸರ್. ನೆಕ್ಸ್ಟ್ 3 4 5 ಅಂತ ಹೇಳ್ತಾ ಇದ್ದಾರೆ. 3 4 5 ಅಗೇನ್ ಓ ಇಸ್ ದೇರ್. ನೆಕ್ಸ್ಟ್ ಸಿ ಅಲ್ಲಿ ನೋಡಿ 1 2 3 4 5 ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದೂನು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದೂನು ಅಂತಂದ್ರೆ ಮತ್ತೆ ಓ ಆಗ್ಬಿಡುತ್ತೆ. ಓ ಕನ್ಸಿಡರ್ ಮಾಡೋ ತರ ಆಗುತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಡಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಓನ್ಲಿ 2 ಅಂತ ಹೇಳಿದ್ದಾರೆ. ಸೊ ದಟ್ಸ್ ವೈ ಫಾರ್ 8th one ಡಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದೆನಾ? ಸೊ 8th ಗೆ ಡಿ ಕರೆಕ್ಟ್ ಆನ್ಸರ್. ಯಾರೆಲ್ಲ ಡಿ ಹಾಕಿದೀರಾ ಅವ್ರಿಗೆ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ಪಿ ಯು ಬೋರ್ಡ್ ಇಂದ ಏನು ರಿಲೀಸ್ ಮಾಡಿದ್ರಲ್ಲ 3 ಮಾಡೆಲ್ ಪೇಪರ್ಸ್, ಅದು ಮತ್ತೆ ಮಂಗಳೂರು ಮಾಡೆಲ್ ಪೇಪರ್, ಮತ್ತೆ ದಾವಣಗೆರೆ ಮಾಡೆಲ್ ಪೇಪರ್, ಮತ್ತೆ ಶಿವಮೊಗ್ಗ ಮಾಡೆಲ್ ಪೇಪರ್ನು ಕೂಡ ನಾನು ಸೆಕೆಂಡ್ ಇಯರ್ದು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ MCQ ವಿಡಿಯೋಸ್, ಮತ್ತೆ ಇಂಪಾರ್ಟೆಂಟ್ ಡಯಾಗ್ರಾಮ್ ವಿಡಿಯೋಸ್. ಸೊ ಎಲ್ಲದನ್ನು ಅಕಾರ್ಡಿಂಗ್ ಟು ಮಿಡ್ ಟರ್ಮ್ ಸಿಲೆಬಸ್ ಏನೇನಿದೆ ಎಲ್ಲದನ್ನು ಅಪ್ಲೋಡ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಪ್ಲೇಲಿಸ್ಟ್ ಹೋಗ್ತೀರಾ, ಪ್ಲೇಲಿಸ್ಟ್ ಅಲ್ಲಿ ಸೆಕೆಂಡ್ PUC ಥೇರಿ ಎಕ್ಸಾಮ್ ಸೆಕೆಂಡ್ PUC ಅಂತಂದೇಳಿ ಒಂದು ಫೋಲ್ಡರ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ಥೇರಿ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲದನ್ನು ನೋಡಿ ಚೆನ್ನಾಗಿ, ಇನ್ನು ಯಾರ್ಯಾರ್ದು ಎಕ್ಸಾಮ್ ಬರ್ದಿಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ಬೀಟಾ ಥ್ಯಾಲಸೀಮಿಯಾ ಇಸ್ ಕಂಟ್ರೋಲ್ಡ್ ಬೈ ಅ ಸಿಂಗಲ್ ಜೀನ್ HBB ಆನ್ ಕ್ರೋಮೋಸೋಮ್. ಯಾವುದು ಅಂತಂದ್ರೆ ದಟ್ ಈಸ್ 11. ಗೊತ್ತಾಗ್ತಿದೆನಾ? ಯಾವುದು ಸಿಂಗಲ್ ಜೀನ್ ದಟ್ ಈಸ್ ಕಂಟ್ರೋಲ್ಡ್ ಬೈ ವಾಟ್? 11. ನೆಕ್ಸ್ಟ್ HGP is closely associated with the rapid development of a new area in biology called ಯಾವುದು? ಬಯೋ ಇನ್ಫಾರ್ಮ್ಯಾಟಿಕ್ಸ್. ಸೊ ಇದನ್ನು ಕೂಡ ಬಯೋಟೆಕ್ನಾಲಜಿ, ಬಯೋಪೈರಸಿ, ಬಯೋಡೈವರ್ಸಿಟಿ ಇದೆಲ್ಲ ವರ್ಡ್ಸ್ ವಿಚ್ ಸ್ಟಾರ್ಟ್ಸ್ ವಿತ್ ಬಿ ಬರುತ್ತೆ ಅಂತ ಹೇಳಿ ನಾನು ಲೀಸ್ಟ್ ಅಪ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ 7 ಅಥವಾ 8 ಅಲ್ಲಿ ಸಿಗುತ್ತೆ. 7 ಬಯೋ 360 ಸಿರೀಸ್ 7 ಅಂತ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ 7 ಅಥವಾ 8 ಅಲ್ಲಿ ನಿಮಗೆ ಸಿಗುತ್ತೆ ಇದಿಷ್ಟು ಡೆಫಿನೇಷನ್ಸ್ ಕರೆಕ್ಟ್ ಆಗಿರೋದು. ಓಕೆನಾ? ನೆಕ್ಸ್ಟ್ ದ ನಂಬರ್ ಆಫ್ ಟ್ರೂ ಬ್ರೀಡಿಂಗ್ ಪೀ ಪ್ಲಾಂಟ್ ವೆರೈಟೀಸ್ ಸೆಲೆಕ್ಟೆಡ್ ಬೈ ಮೆಂಡಲ್ ಈಸ್. ಇಲ್ಲಿ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ವೆರೈಟೀಸ್ ಎಷ್ಟು ಅಂತ ಕೇಳಿರೋದು, ಪೇರ್ಸ್ ಅಂತ ಕೇಳಿದ್ರೆ ನೀವು 7 ಹಾಕ್ತಾ ಇದ್ರಿ. ಸೊ ಟ್ರೂ ಬ್ರೀಡಿಂಗ್ ಕರೆಕ್ಟ್ ಆಗಿ ಇರುವಂತಹ ಪ್ಲಾಂಟ್ಸ್, ಟ್ರೂ ಬ್ರೀಡಿಂಗ್ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಸೆಲ್ಫ್ ಪಾಲಿನೇಷನ್ ಮಾಡ್ಕೊಂತ ಬಂದಿರುವಂತಹ ಪ್ಲಾಂಟ್ಸ್ ಎಷ್ಟು ಸೆಲೆಕ್ಟ್ ಮಾಡಿರೋದು? 14. ಸೊ 14 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, number of nucleosomes in a chromatin having 3.4 meter DNA is. ನೋಡಿ ಅವ್ರು ಏನ್ ಕೇಳ್ತಾ ಇದ್ದಾರೆ? ನ್ಯೂಕ್ಲಿಯೋಸೋಮ್ ಎಷ್ಟಿದೆ? DNA ಲೆಂತ್ ಅಂತೂ ನಾವ್ ಎಷ್ಟು ಕೊಟ್ಟಿದೀವಿ? 3.4 ಕೊಟ್ಟಿದೀವಿ. ಇದರಲ್ಲಿ ಎಷ್ಟು ನ್ಯೂಕ್ಲಿಯೋಸೋಮ್ ಇದೆ ಅಂತ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಬಟ್ NCERT ಅಲ್ಲಿ ನಮಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ಏನು? 2.2 meter of DNA. Human cell contains 2.2 meter of DNA. And this is having how many base pairs? 6.6 into 10 to the power of 9 base pair. Power ಗೆ ನಾನು ಇಲ್ಲಿ ತರ ಹಾಕಿದ್ದೀನಿ. ಓಕೆನಾ? ಸೊ 6.6 into 10 to the power of 9 base pairs ಇದೆ according to the information which is given in NCERT. ಅಂದ್ರೆ 2.2 ಮೀಟರ್ಸ್ಗೆ ಎಷ್ಟಿದೆ ಅಂತ ಅಂದ್ರೆ 1 ಮೀಟರ್ಗೆ ಎಷ್ಟಾಗುತ್ತೆ? ಯಾಕಂದ್ರೆ ನಮಗೆ ಇಲ್ಲಿ 3.4 ಕಂಡುಹಿಡಿಬೇಕು. ಸೊ ಈಸಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ನಾವು 1 ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 1 ಮೀಟರ್ಗೆ ಎಷ್ಟಾಗುತ್ತೆ? 3.4 into 10 to the power of 8 ಬೇಸ್ ಪೇರ್ಸ್ ಆಗುತ್ತೆ. ಸರಿನಾ? ಹಂಗಂದ್ರೆ 3.4 ಮೀಟರ್ಗೆ ಎಷ್ಟಾಗುತ್ತೆ? 3.4 into 10 to the power of 8 ಬೇಸ್ ಪೇರ್ಸ್ into 3.4 ಮೀಟರ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? is equal to what is the answer we will get? 1.1 into 10 to the power of 9 ಬೇಸ್ ಪೇರ್ಸ್ ಸಿಗುತ್ತೆ. ಸೊ ನಮಗೆ ಬೇಸ್ ಪೇರ್ಸ್ ಗೊತ್ತಾಗಿದೆ. ಹಾಗಂದ್ರೆ ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ ಕಂಡುಹಿಡಿಯೋದು ಗೊತ್ತಿದೆ ಅಲ್ಲ ಫಾರ್ಮುಲಾ, ದಟ್ ಈಸ್ ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬೇಸ್ ಪೇರ್ಸ್ ಡಿವೈಡೆಡ್ ಬೈ, ಇಲ್ಲಿ ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ ಅಲ್ಲ, ದಟ್ ಈಸ್ ನಂಬರ್ ಆಫ್ ಬೇಸ್ ಪೇರ್ಸ್ ಪರ್ ನ್ಯೂಕ್ಲಿಯೋಸೋಮ್. ಒಂದು ನ್ಯೂಕ್ಲಿಯೋಸೋಮಿಗೆ ಎಷ್ಟು ಬೇಸ್ ಪೇರ್ಸ್ ವ್ರ್ಯಾಪ್ ಆಗಿರುತ್ತೆ? ಒಂದು ನ್ಯೂಕ್ಲಿಯೋಸೋಮಿಗೆ ಎಷ್ಟು ಬೇಸ್ ಪೇರ್ಸ್ ವ್ರ್ಯಾಪ್ ಆಗಿರುತ್ತೆ? 200 ಅಲ್ವಾ?
ಓಕೆನಾ. ಸೊ 200 ನಾನು ಇಲ್ಲಿ ಏನಂತ ಬರ್ಕೊಂಡಿದ್ದೀನಿ, 2 × 10 to the power of 2. ಸೊ ಯಾಕಂದ್ರೆ ಇಲ್ಲಿನೂ ಕೂಡ ಪವರ್ ಇತ್ತು, ಸೊ ಕನ್ವರ್ಟ್ ಮಾಡ್ಕೊಳ್ಳಕ್ಕೆ. ಸೊ ನಮಗೆ ಗೊತ್ತಿದೆ 3.4 ಮೀಟರ್ ಲೆಂತ್ ಇರುವಂತ DNA ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇದೆ, 1.1 × 10 to the power of 9 ಬೇಸ್ ಪೇರ್ಸ್ ಇದೆ. ಸೊ ಡಿವೈಡೆಡ್ ಬೈ 200 ಅಥವಾ 2 × 10 to the power of 2 ಮಾಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ ಆನ್ಸರ್ ಎಷ್ಟು ಸಿಗುತ್ತೆ, 5 × 10 to the power of 7. ಸೊ ದಟ್ ಈಸ್ ಫಸ್ಟ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಗೊತ್ತಾಗ್ತಿದೆನಾ. ಸೊ ಈ ತರ ನಿಮಗೆ ಕ್ವಶನ್ ಬಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ. ಸೊ ನೆನ್ಪಿಟ್ಕೊಳ್ಳಿ, ಈ ಮಾಡೆಲ್ ನೀವು ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಂಡ್ಬಿಡಿ, ಅಥವಾ ಟೆಕ್ಸ್ಟ್ ಬುಕ್ ಅಲ್ಲೇನೆ ಏನ್ ಮಾಡಿ ಅಂದ್ರೆ ಸ್ಟಿಕ್ ನೋಟ್ಸ್ ತಗೊಂಡ್ಬಿಟ್ಟು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಮತ್ತೆ ಇಲ್ಲಿ ಇರುವಂತಹ ಏನು ಕ್ವಶನ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಮತ್ತೆ ಇಲ್ಲಿರುವಂತಹ ಆನ್ಸರ್ ಅಲ್ಲಿರೋ ಇನ್ಫಾರ್ಮೇಶನ್ ನೀವು ಒಂದ್ ಕಡೆ ಅಲ್ಲೇನೆ ಬರ್ದು ಇಟ್ಕೊಳ್ಳಿ. ಸೊ ನೀವು ಆ ಕಾನ್ಸೆಪ್ಟ್ ಓದ್ಬೇಕಾದ್ರೆ ಈ ತರನು ಕ್ವಶನ್ ಬರುತ್ತೆ, ಈ ತರನು ನಾವು ಪ್ರಿಪೇರ್ ಆಗಿರ್ಬೋದು ಅಂತ ಹೇಳಿ ನೀವು ಪ್ರಿಪೇರ್ ಆಗ್ತೀರಾ. ಓಕೆನಾ. ನೆಕ್ಸ್ಟ್, ದ ಟೆಕ್ನಿಕ್ ಯೂಸ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್ ಈಸ್, ಯಾವ್ದು ಯೂಸ್ ಮಾಡಿದ್ದಾರೆ, ಸದರ್ನ್ ಬ್ಲಾಟಿಂಗ್ ಟೆಕ್ನಿಕ್. ಸೊ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಸದರ್ನ್ ಬ್ಲಾಟಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿರೋದು. ಸರಿನಾ. ನೋಡಿ ನೆಕ್ಸ್ಟ್, the factors that affect Hardy-Weinberg equilibrium are listed below. So this question they have asked in model question paper. Model question paper karnataka PU board ಇಂದ ಏನು ರಿಲೀಸ್ ಮಾಡಿದ್ರಲ್ಲ 3 model paper, ಅದರಲ್ಲಿಂದ ಈ question ನ ಚೂಸ್ ಮಾಡಿರೋದು. ಕ್ರಾಸಿಂಗ್ ಓವರ್ ಜೀನ್ ಮೈಗ್ರೇಷನ್, ಕ್ರಾಸಿಂಗ್ ಓವರ್ ಮ್ಯೂಟೇಷನ್, ಜೆನೆಟಿಕ್ ಡ್ರಿಫ್ಟ್, ಕ್ರಾಸಿಂಗ್ ಓವರ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಸೆಗ್ರಿಗೇಷನ್. ಇದೆಲ್ಲದರಲ್ಲೂ ಏನಾಗುತ್ತೆ ಅಂತ ಅಂದ್ರೆ ಜೀನ್ಸ್ ಏನಾಗುತ್ತೆ, ನ್ಯೂ ವೆರೈಟೀಸ್, ನ್ಯೂ ವೇರಿಯಂಟ್ಸ್ ಫಾರ್ಮೇಶನ್ ಆಗುತ್ತೆ. ನೋಡಿ, ಕ್ರಾಸಿಂಗ್ ಓವರ್ ಅಂತ ಅಂದ್ರೆ ಏನು, ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್, ಅಲ್ಲಿ ನ್ಯೂ ವೇರಿಯಂಟ್ಸ್ ಫಾರ್ಮೇಶನ್ ಆಯ್ತು. ಜೀನ್ ಮೈಗ್ರೇಷನ್ ಅಲ್ಲಿನೂ ಕೂಡ ಆಗುತ್ತೆ, ಮತ್ತೆ ಕ್ರಾಸಿಂಗ್ ಓವರ್ ಇದೆ, ಮತ್ತೆ ಮ್ಯೂಟೇಷನ್ ಅಲ್ಲಿನೂ ಕೂಡ ಹೊಸ ವೇರಿಯಂಟ್ಸ್ ಬರುತ್ತೆ, ಜೆನೆಟಿಕ್ ಡ್ರಿಫ್ಟ್ಸ್ ಅಲ್ಲಿನೂ ಕೂಡ ಹೊಸ ವೇರಿಯಂಟ್ ಬರುತ್ತೆ, ಮತ್ತೆ ಕ್ರಾಸಿಂಗ್ ಓವರ್ ಇದೆ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್, ನೆಕ್ಸ್ಟ್ ಜನರೇಷನ್ ಅಲ್ಲಿ ಹೊಸ ವೇರಿಯಂಟ್ಸ್ ಕಾಣಿಸೋದು. F1 ಅಲ್ಲಿ ಇಲ್ಲದೆ ಇರೋದು F2 ಅಲ್ಲಿ ನಾವು ನೋಡ್ತೀವಿ, ಹಂಗಾಗಿ ಅಲ್ಲಿ ಹೊಸ ವೇರಿಯಂಟ್ಸ್ ಬಂದಿರುತ್ತೆ. ನೆಕ್ಸ್ಟ್ ಸೆಗ್ರಿಗೇಷನ್ ಅಂತ ಅಂದ್ರೂ ಕೂಡ ಏನು, ಸಪರೇಷನ್ ಆಗಿದೆ ಅಂತ ಹೇಳಿ. ಸೊ ಆಲ್ ದೀಸ್ ವಿಲ್ ಅಫೆಕ್ಟ್ Hardy-Weinberg equilibrium. So answer is, correct answer is what, 1, 2, 3 and 4 is the correct answer. ಸರಿನಾ. 1, 2, 3, 4. Next, the widespread of dengue and chikungunya in many parts of India is through vector. ನೋಡಿ, ನ್ಯೂ ಮತ್ತೆ ಓಲ್ಡ್ ವೆಕ್ಟರ್ ಏನು, ಮಸ್ಕಿಟೋ. ನ್ಯೂ ಮತ್ತೆ ಓಲ್ಡ್ NCERT ಅಲ್ಲಿ ಏನೇನ್ ಚೇಂಜ್ ಆಗಿದೆ ಅಂತಂದೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು ನೀವು ಖಂಡಿತವಾಗ್ಲೂ ಅದನ್ನ ನೋಡ್ಲೇಬೇಕು. ದಟ್ ಈಸ್ ಅ ಮಸ್ಟ್. ಬಿಕಾಸ್ ಯಾಕೆ ಅಂತ ಅಂದ್ರೆ ಡೆಂಗ್ಯೂ ಮತ್ತೆ ಚಿಕನ್ ಗುನಿಯಾ ಬಗ್ಗೆ ಸ್ವಲ್ಪ ಎಲಾಬರೇಟ್ ಮಾಡಿ ಓದಿ. ಯಾಕಂದ್ರೆ ಹೊಸದಾಗಿ ಸಿಲೆಬಸ್ ಬಿಟ್ಟಿದಾರಲ್ಲ, ಅದರಲ್ಲಿ ಅವರು ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಮತ್ತೆ ನಾನು ಹೇಳ್ತಿರೋದು 2024 ಇನ ಎಕ್ಸಾಮಿನ ಸಿಲೆಬಸ್. 2025 ಸಿಲೆಬಸ್ ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ಈ ನವೆಂಬರ್ 2nd ವೀಕ್ ಅಥವಾ 3rd ವೀಕಿಗೆ ಅವರು ರಿಲೀಸ್ ಮಾಡ್ಲಿಕ್ಕೆ ಇದ್ದಾರೆ. ಸೊ ಅವಾಗ ನಾನು ಮತ್ತೊಂದ್ಸರಿ ನಿಮಗೆ ಕನ್ಫರ್ಮೇಶನ್ ಗೆ ಹೇಳ್ತೀನಿ ಏನೇನ್ ಚೇಂಜ್ ಆಗಿದೆ ಅಂತ ಹೇಳಿ. ಸೊ ಅಲ್ಲಿ ತನಕ ಯಾವ್ದು ಓಲ್ಡ್ ಇದೆ ಅಲ್ವಾ, ಸೊ ಅದನ್ನೇ ಫಾಲೋ ಮಾಡಿ. ಏನೇನ್ ಚೇಂಜ್ ಆಗಿದೆ, ಸಾಕಷ್ಟು ಚೇಂಜ್ ಆಗಿದೆ, ನಾನೆಲ್ಲ ಮೆನ್ಷನ್ ಮಾಡಿದೀನಿ. ಓಲ್ಡ್ NCERT ರೆಫರ್ ಮಾಡಿರೋರಾದ್ರೂ ಇರ್ಬೋದು, ನ್ಯೂ NCERT ರೆಫರ್ ಮಾಡ್ತಿರೋರಾದ್ರೂ ಇರ್ಬೋದು, ಇಬ್ರು ಕೂಡ ಆ ವಿಡಿಯೋ ನೋಡಿ. ಬಿಕಾಸ್ in both you need to refer. If you are following new NCERT, then you need to refer old. If you are following old NCERT, then you need to refer new for modifications, for changes. ಸೊ ಹಂಗಾಗಿ ಆ ವಿಡಿಯೋನ ತಪ್ಪದೆ ನೋಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಅದನ್ನ ಲಿಂಕ್ ಹಾಕಿರ್ತೀನಿ, ಸರಿನಾ. ಅಥವಾ ನೀವು ಪ್ಲೇ ಲಿಸ್ಟಿಗೆ ಹೋದ್ರೆ ಓಲ್ಡ್ ವರ್ಸಸ್ ನ್ಯೂ NCERT ಅಂತ ಹೇಳಿ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೇನ್ ಚೇಂಜ್ ಆಗಿದೆ ಅಂತ ಅದ್ರ ರಿಲೇಟೆಡ್ ಬೇರೆ ಬೇರೆ ವಿಡಿಯೋಸ್ ಇದೆ, ಎಲ್ಲದನ್ನು ಕೂಡ ನೀವು ಅದರಲ್ಲಿ ನೋಡ್ಬೋದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ಮಸ್ಕಿಟೋಸ್ ವೆಕ್ಟಾರ್, ಇದರಲ್ಲಿ ಆನ್ಸರ್ ಗೊತ್ತಿದೆಯಲ್ಲ, ವೆಕ್ಟಾರ್ ಯಾವುದು ಅಂತ ಅಂದ್ರೆ ಮಸ್ಕಿಟೋ. ನೆಕ್ಸ್ಟ್, fill in the blanks by choosing the appropriate words given below. ಇದರಲ್ಲಿ ಏನಂದ್ರೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ನೀವು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. The number of ovules in an ovary is 1 in case of. ಒಂದೇ ಓವ್ಯೂಲ್ ಇದೆ, ಓಕೆನಾ, ಓವರಿ ಒಳಗಡೆ ಯಾವುದು ಅಂತಂದ್ರೆ ದಟ್ ಈಸ್ ಪ್ಯಾಡಿ, ಸರಿನಾ. ನೆಕ್ಸ್ಟ್, the layer which undergoes cyclical changes during menstrual cycle is ಯಾವುದು, that is endometrium. Answer is what, endometrium. Next, during ART, early embryos of more than 8 blastomeres are transferred into dash to have a child. ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, that is uterus. The adapter molecule, adapter ಅಂತ ಅಂದ್ರೆ ಏನು, tRNA.
ಓಕೆನಾ. ಸೊ ಅಡಾಪ್ಟರ್ ಮಾಲಿಕ್ಯೂಲ್ ಯಾವ್ದು ಬರುತ್ತೆ ಆನ್ಸರ್ tRNA. ಸೊ ಕನ್ಫ್ಯೂಸ್ ಆಗಕ್ಕೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ rRNA. rRNA is nothing but what ribosomal RNA. ಸೊ ಅಡಾಪ್ಟರ್ ಅಂತ ಅಂದ್ರೆ ಯಾವುದು tRNA. ನೆಕ್ಸ್ಟ್ ಮೇಲ್ ಹೆಟೆರೋಗ್ಯಾಮಿಟಿ is seen in ಯಾವ್ದ್ರಲ್ಲಿ ನೋಡ್ತೀವಿ ಡ್ರೋಸೋಫಿಲಾ. ಸೊ ಮೇಲ್ ಹೆಟೆರೋಗ್ಯಾಮಿಟಿ XY ಕ್ರೋಮೋಸೋಮ್ ಲೈಕ್ ಹ್ಯೂಮನ್ಸ್ ಮೇಲ್ ಹೆಟೆರೋಗ್ಯಾಮಿಟಿ ಯಾವ್ದ್ರಲ್ಲಿ ನೋಡ್ತೀವಿ ಡ್ರೋಸೋಫಿಲಾ. ಸರಿನಾ. ನೆಕ್ಸ್ಟ್ 2 marks question front. List the features of insect pollinating flowers. So insect ನಾನು important questions ವಿಡಿಯೋದಲ್ಲಿ ಹೇಳಿದೆ. Either any one insect, wind or water pollination ಬಗ್ಗೆ ಕ್ವೆಶ್ಚನ್ ಬಂದೇ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೀವು ಏನಂತ ಬರೀತೀರಾ ಒಂದ್ 2-3 ಫೀಚರ್ಸ್ ಬರೆದ್ರೆ ಸಾಕಾಗುತ್ತೆ. ಏನು ಫ್ಲವರ್ ಶೋ ಇರಬೇಕು, ಕಲರ್ಫುಲ್ ಇರಬೇಕು, ನೆಕ್ಟಾರ್ ಪ್ರೊವೈಡ್ ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು, ಸೆಂಟ್ ರಿಲೀಸ್ ಮಾಡಬೇಕು. ಸೊ ಅದನ್ನೆಲ್ಲ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ನೇಮ್ ದ ಆಕ್ಷನ್ ವಿಚ್ ಟ್ರಿಗರ್ ದ ರಿಲೀಸ್ ಆಫ್ ಆಕ್ಸಿಟೋಸಿನ್ ಫ್ರಮ್ ದ ಮ್ಯಾಟರ್ನಲ್ ಪಿಟ್ಯುಟರಿ ಅಂಡ್ ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಆಕ್ಸಿಟೋಸಿನ್. ನೋಡಿ ಯಾವ್ದು ಅದು ಆಕ್ಷನ್ ಅಂತ ಕೇಳ್ತಾರೆ. ದಟ್ ಈಸ್ ಫಿಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀರಾ. ಸೊ ಅದೇ ತರ ಆಕ್ಸಿಟೋಸಿನ್ ಇಂಪಾರ್ಟೆನ್ಸ್ ಕೇಳಿದಾಗ ಏನಂತ ಹೇಳ್ತೀರಾ ಆಕ್ಸಿಟೋಸಿನ್ acts on uterine muscle and causes strong uterine contraction ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಯಾವ್ದು ಆಕ್ಷನ್ ಅಂತ ಬರೀಲಿಕ್ಕೆ 1 ಮಾರ್ಕ್ಸ್ ಸಿಗುತ್ತೆ, ಮತ್ತೆ ಇಂಪಾರ್ಟೆನ್ಸ್ ಬರೀಲಿಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಸೊ 2 ಮಾರ್ಕ್ಸ್ ಅಲ್ಲಿ ಕಂಪ್ಲೀಟ್. ನೆಕ್ಸ್ಟ್ ಇಂಟ್ರೊಡಕ್ಷನ್ ಆಫ್ ಸೆಕ್ಸ್ ಎಜುಕೇಶನ್ ಇನ್ ಸ್ಕೂಲ್ ಶುಡ್ ಬಿ ಎನ್ಕರೇಜ್ಡ್ ವೈ. ಯಾಕೆ ಅಂತ ಕೇಳ್ತಾರೆ. ಸೊ ದಟ್ ಈಸ್ NCERT ಅಲ್ಲಿನೇ ಮೆನ್ಷನ್ ಮಾಡಿದ್ದಾರೆ. ಯಾಕೆಂದ್ರೆ ಇಟ್ ಇನ್ಫಾರ್ಮ್ ಸ್ಟೂಡೆಂಟ್ಸ್ ಅಬೌಟ್ ರಿಪ್ರೊಡಕ್ಟಿವ್ ಹೆಲ್ತ್, ಮತ್ತೆ ರಿಲೇಟೆಡ್ ಆರ್ಗನ್ಸ್ ಏನಿದೆ, ಆಮೇಲೆ ಅಡೋಲಸೆನ್ಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಬರುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ ಅಂತಂದೇಳಿ ಸ್ಕೂಲಲ್ಲಿ ಅವರಿಗೆ ಈ ಇನ್ಫಾರ್ಮೇಶನ್ ಕೊಡೋದು ಮುಖ್ಯ ಅಂತಂದೇಳಿ ನೀವು ಬರಿಬೇಕು. ನೆಕ್ಸ್ಟ್ ವಾಟ್ ಇಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಗಿವ್ ಆನ್ ಎಕ್ಸಾಂಪಲ್. ಪಾಲಿಜೆನಿಕ್ ನೇಮ್ ಅಲ್ಲಿನೇ ಅರ್ಥ ಇದೆ. ಸೊ ಆಲ್ವೇಸ್ I tell in all my videos and other short tricks videos, that is always in biology you need to break the term and get the meaning. Polygenic, poly ಅಂತಂದ್ರೆ many, ಜೆನಿಕ್ ಅಂತಂದ್ರೆ ಇಲ್ಲಿ ಏನು ಜೀನ್ಸ್ ಇದೆ ಅಂತ ಅರ್ಥ. ಅಂದ್ರೆ ಒಂದು ಟ್ರೇಟ್, ಒಂದು ಕ್ಯಾರೆಕ್ಟರಿಗೆ ಇಟ್ ವಿಲ್ ಕಂಟ್ರೋಲ್ ಮೋರ್ ದ್ಯಾನ್ ಒನ್ ಜೀನ್. ಒಂದು ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡುವಂತ ಜೀನ್ಸ್ ಒಂದೇ ಇಲ್ಲ, ಜಾಸ್ತಿ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ, ಹ್ಯೂಮನ್ ಸ್ಕಿನ್ ಕಲರ್ ಕೊಡ್ತೀರಾ. ಓಕೆನಾ. ಸೊ ದಟ್ ಈಸ್ ಫಾರ್ 24th. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಯೂಕ್ರೋಮ್ಯಾಟಿನ್ ಹೆಟೆರೋಕ್ರೋಮ್ಯಾಟಿನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ ಅಲ್ಲಿ ನಾನು ಬಹಳ ಸರಿ ಹೇಳಿದೀನಿ, ಮತ್ತೆ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದೀನಿ ಹೆಂಗೆ ಬೇಗ ನೆನ್ಪಿಟ್ಕೋಬೇಕು ಅಂತ ಹೇಳಿ. ಸೊ ಏನು ಅಂದ್ರೆ ಯೂಕ್ರೋಮ್ಯಾಟಿನ್ ಮತ್ತೆ ಹೆಟೆರೋಕ್ರೋಮ್ಯಾಟಿನ್ ಡಿಫರೆನ್ಸ್ ಕೇಳಿದ್ರೆ ನೀವು ಈ ತರ ಸಪರೇಟ್ ಆಗಿ ಕಾಲಮ್ ಹಾಕ್ಬಿಟ್ಟು ಬರೀತೀರಾ. ಸಪರೇಟ್ ಆಗಿ ಡೆಫಿನೇಷನ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಆಪೋಸಿಟ್ ಆಗುವಂತ, ಕಾಂಟ್ರಾಸ್ಟಿಂಗ್ ಆಗುವಂತ ಕರೆಕ್ಟ್ ಆಗಿ ಪಾಯಿಂಟ್ಸ್ ಬರೀಬೇಕು. ಸರಿನಾ. ಯೂಕ್ರೋಮ್ಯಾಟಿನ್ ಅಂದ್ರೆ ಏನು, ಹೆಟೆರೋಕ್ರೋಮಾ ಒಂದು ಟೈಟ್ಲಿ ಕಾಯಿಲ್ಡ್, ಒಂದು ಲೂಸ್ಲಿ ಕಾಯಿಲ್ಡ್, ಒಂದು ಸ್ಟೇನ್ಸ್ ಲೈಟ್, ಸ್ಟೇನ್ಸ್ ಡಾರ್ಕ್ ಅಂತ ಏನೇನಿದೆಲ್ಲ ಪಾಯಿಂಟ್ಸ್, ಅದನ್ನ ನೀವಿಲ್ಲಿ ಬರಿತಾ ಹೋಗ್ತೀರಾ. ಸರಿನಾ. ನೆಕ್ಸ್ಟ್ ಮೆನ್ಷನ್ ಅನ್ ಎಕ್ಸಾಂಪಲ್ ಫಾರ್ ಡೈವರ್ಜೆಂಟ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್ ಈಚ್. ಇದನ್ನು ಕೂಡ ಇಂಪಾರ್ಟೆಂಟ್. ಹೋಮೋಲೋಗಸ್ ಅನಾಲೋಗಸ್ ತರನೇ ಇದು ಕನ್ವರ್ಜೆಂಟ್ ಡೈವರ್ಜೆಂಟ್ ಇದೆಯಲ್ಲ, ಈ ತರ ಎಕ್ಸಾಂಪಲ್ಸ್ ನೀವು ಒಂದೊಂದು ಎಕ್ಸಾಂಪಲ್ ಬರೆದ್ರು ಸಾಕು. ನೆಕ್ಸ್ಟ್ ಕಂಪೇರ್ ದ ಡಾರ್ವಿನಿಯನ್ ಥಿಯರಿ ವರ್ಸಸ್ ಮ್ಯೂಟೇಶನ್ ಥಿಯರಿ. ಸೊ ಡಾರ್ವಿನಿಯನ್ ಥಿಯರಿ ಮತ್ತೆ ಮ್ಯೂಟೇಶನ್ ಥಿಯರಿನ ಕಂಪೇರ್ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಈ ತರ ಡಿಫ್ರೆನ್ಸ್ ಹಾಕೋದು ಬೇಕಾಗಿಲ್ಲ, ಜಸ್ಟ್ ಏನು ಇದೆ ಅಂತ ಹೇಳಿ ಡಿಫ್ರೆನ್ಸ್ ನೀವು ಅಲ್ಲಿ ಬರೀತಾ ಹೋಗ್ತೀರಾ. ನೋಡಿ ನ್ಯಾಚುರಲ್ ಸೆಲೆಕ್ಷನ್ ಅಂತ ಅಂದ್ರೆ ಏನು ಅಂತಂದ್ರೆ ಡಾರ್ವಿನಿಯನ್ ಥಿಯರಿ ಹೇಳೋದೇ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ. ಸೊ ದಟ್ ಈಸ್ ಗ್ರಾಜುಯಲ್ ಆಗಿ ಆಗ್ತಾ ಬರುತ್ತೆ. ಬಟ್ ಮ್ಯೂಟೇಶನ್ ಏನಾಗುತ್ತೆ, ಸಡನ್ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಇಸ್ ಡ್ರಿವನ್ ಬೈ ಎನ್ವಿರಾನ್ಮೆಂಟಲ್ ಪ್ರೆಷರ್. ಓಕೆನಾ. ಬಟ್ ಮ್ಯೂಟೇಶನ್ ಅಕರ್ಸ್ ರ್ಯಾಂಡಮ್ಲಿ ಅಟ್ ದ ಜೆನೆಟಿಕ್ ಲೆವೆಲ್. ನ್ಯಾಚುರಲ್ ಸೆಲೆಕ್ಷನ್ ಯಾವಾಗ ಆಗ್ತದೆ, ಎನ್ವಿರಾನ್ಮೆಂಟಲಿ ಚೇಂಜ್ ಆದಾಗ ಆಗುತ್ತೆ. ಬಟ್ ಮ್ಯೂಟೇಶನ್ ಯಾವಾಗ ಆಗುತ್ತೆ, ಜೀನ್ಸ್ ಅಲ್ಲಿ ಏನಾದ್ರು ಚೇಂಜ್ ಆದಾಗ ಅದನ್ನ ನೋಡ್ತೀವಿ. ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಲೀಡ್ಸ್ ದ ಗ್ರಾಜುಯಲ್ ಎವಲ್ಯೂಷನ್ ಆಫ್ ಸ್ಪೀಶೀಸ್. ಬರ್ತಾ ನ್ಯಾಚುರಲ್ ಸೆಲೆಕ್ಷನ್ ಇಂದಾನೆ ಏನಾಗುತ್ತೆ, ಸ್ಪೀಶೀಸ್ ಅಲ್ಲಿ ನಾವು ಚೇಂಜಸ್ ನೋಡ್ತಾ ಬರ್ತೀವಿ. ಅದೇ ತರ ವೈಲ್ ಮ್ಯೂಟೇಶನ್ಸ್ ಕ್ಯಾನ್ ಲೀಡ್ ಟು ಇಮಿಡಿಯೇಟ್ ಚೇಂಜಸ್. ತಕ್ಷಣ ಬೇರೆ ತರ ಆರ್ಗಾನಿಸಮ್ ನ ನಾವು ನೋಡ್ತೀವಿ, ವಿಚ್ ಮೇ ಆರ್ ಮೇ ನಾಟ್ ಬಿ ಬೆನಿಫಿಷಿಯಲ್. ಕೆಲವೊಂದ್ಸರಿ ಯೂಸ್ಫುಲ್ ಇರ್ತದೆ, ಕೆಲವೊಂದ್ಸರಿ ಇಟ್ ಈಸ್ ನಾಟ್ ಯೂಸ್ಫುಲ್. ಸೊ ಇದು ಏನು ಕಂಪ್ಯಾರಿಸನ್ ಈ ತರ ನೀವು ಬರೀತೀರಾ 27th ಗೆ. ಸರಿನಾ. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ನೋಡಿ, ಫ್ಲವರಿಂಗ್ ಪ್ಲಾಂಟ್ಸ್ ಅಂತಂದ್ರೆ ಇಲ್ಲಿ 3 ಮಾರ್ಕ್ಸಿನ ಕ್ವೆಶನ್ಸ್. Flowering plants have developed many devices to discourage self-pollination and to encourage cross-pollination. Justify with any 3 devices. ಇಲ್ಲಿ ನೀವು ಯಾವ್ದು ಬರ್ತಿರೋ ಕಾಂಟ್ರಿವೆನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತ ಅಂದ್ರೆ ಏನ್ ಹೇಳ್ತಾ ಇದಾರೆ,
ಬಹಳ ಸರಿ ಪ್ಲಾಂಟ್ ಏನ್ ಮಾಡುತ್ತೆ ಸೆಲ್ಫ್ ಪೊಲಿನೇಷನ್ ನ ಅವಾಯ್ಡ್ ಮಾಡ್ಬಿಟ್ಟು ಕ್ರಾಸ್ ಪೊಲಿನೇಷನ್ ನ ಎನ್ಕರೇಜ್ ಮಾಡುತ್ತೆ. ಯಾವ್ಯಾವ ತರ ಅಂತ ಹೇಳಿ ಸೊ NCERT ಅಲ್ಲೇನೆ 5 ಕೊಟ್ಟಿದ್ದಾರೆ, ನೀವು ಅದರಲ್ಲಿ ಯಾವ್ದಾದ್ರು 3 ಮೆನ್ಷನ್ ಮಾಡ್ತೀರಾ, ಸರಿನಾ. ನೆಕ್ಸ್ಟ್ ವಾಟ್ ಇಸ್ ಪ್ಲೆಸೆಂಟಾ, ಮೆನ್ಷನ್ ದ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ಪ್ಲೆಸೆಂಟಾ. ಸೊ ಪ್ಲೆಸೆಂಟಾ ಅಂದ್ರೆ ಏನು ಡೆಫಿನೇಷನ್ ಬರೀತೀರಾ, ಹಾರ್ಮೋನ್ಸ್ ಯಾವ್ದಾವ್ದು ಬರ್ದಿರ್ಬೇಕು ನೀವು, ಈಸ್ಟ್ರೋಜನ್, ಪ್ರೊಜೆಸ್ಟರಾನ್, HCS, HCG, HPL ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ನೇಮ್ ದ ಸ್ಟ್ರಕ್ಚರ್ಸ್ ಆರ್ ಗ್ಲ್ಯಾಂಡ್ಸ್ ಸೆಕ್ರಿಯೇಟಿಂಗ್ ಸೆಮೈನಲ್ ಪ್ಲಾಸ್ಮಾ. ಸೊ ಯಾವುದು ಗ್ಲ್ಯಾಂಡ್ಸ್ ಇಂದ ಸೆಮೈನಲ್ ಪ್ಲಾಸ್ಮಾ ಸೆಕ್ರೇಟ್ ಆಗ್ತಿದೆ ಅಂತಂದ್ರೆ ಸೆಮೈನಲ್ ವೆಸಿಕಲ್, ಪ್ರೋಸ್ಟೇಟ್, ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್, ಎಪಿಡಿಡಿಮಸ್ ಅಂಡ್ ರಿಟೇ ಟೆಸ್ಟಿಸ್. ನೆಕ್ಸ್ಟ್ ರೈಟ್ ದ ಕಾಂಪೋಸಿಷನ್ ಆಫ್ ಸೆಮೈನಲ್ ಪ್ಲಾಸ್ಮಾ. ಸೆಮೈನಲ್ ಪ್ಲಾಸ್ಮಾ ಇನ ಕಾಂಪೋಸಿಷನ್ ಇಲ್ಲಿ ನೋಡಿ ಅವ್ರು ಏನ್ ಅಂತ ಅಂದ್ರೆ ಇಲ್ಲಿ 2 ಮಾರ್ಕ್ಸ್ ಮತ್ತೆ ಸೆಕೆಂಡಿಗೆ 1 ಮಾರ್ಕ್ಸ್ ಅಂತ ಹೇಳಿ ಇರ್ತದೆ, ಯಾಕಂದ್ರೆ ಇಲ್ಲಿ ಸ್ಪ್ಲಿಟ್ ಕ್ವೆಶನ್ ಇನ ಮಾರ್ಕ್ಸ್ ಅಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ರೈಟ್ ದ ಕಾಂಪೋಸಿಷನ್ ಆಫ್ ಸೆಮೈನಲ್ ಪ್ಲಾಸ್ಮಾ. ಸೆಮೈನಲ್ ಪ್ಲಾಸ್ಮಾ ಇನ ಕಾಂಪೋಸಿಷನ್ ಏನು ಅಂತ ಕೇಳಿದ್ರೆ ಏನೇನಿರುತ್ತೆ ಅದರಲ್ಲಿ, ದಟ್ ಈಸ್ ಟು ಸರ್ವೈವ್ ಏನು ಸ್ಪರ್ಮ್ ನ ಸರ್ವೈವ್ ಆಗ್ಲಿಕ್ಕೆ ಏನೇನ್ ಬೇಕು ಅದಕ್ಕೆ ಎಲ್ಲದನ್ನು ಕೂಡ ಪ್ಲಾಸ್ಮಾದಲ್ಲಿ ಸಿಗ್ತದೆ. ಏನು ಪ್ರೋಟೀನ್ಸ್ ಇರುತ್ತೆ, ಎನ್ಸೈಮ್ಸ್ ಇರುತ್ತೆ, ಶುಗರ್ಸ್ ಇರುತ್ತೆ, ಮಿನರಲ್ಸ್, ಸಾಲ್ಟ್ಸ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಸಿಡ್, DNA ಅಂಡ್ ವೈಟಮಿನ್ಸ್, ಹಾರ್ಮೋನ್ಸ್ ಇದೆಲ್ಲದನ್ನು ಕೂಡ ಪ್ಲಾಸ್ಮಾದಲ್ಲಿ ಇರ್ತದೆ. ನೆಕ್ಸ್ಟ್ ಲೀಸ್ಟ್ ದ 3 probable reasons for increase in human population. ಯಾವ್ದ್ರಿಂದ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, 3 ರೀಸನ್ಸ್ ಯಾವುದು, ಡಿಕ್ಲೈನ್ ಇನ್ ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಡಿಕ್ರೀಸ್ ಇನ್ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್. ಸೊ ಈ ಕಾನ್ಸೆಪ್ಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕ್ವಶನ್ಸ್ ಬಂದೇ ಇದೆ, ಐದರ್ ಇನ್ MCQ ಆರ್ ಲೈಕ್ ದಿಸ್ ಥಿಯರಿಟಿಕಲ್. ನೋಡಿ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್, ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾ ಇಲ್ಲ, ಸೊ ಅದರ ಏನು ಪರ್ಸೆಂಟೇಜ್ ಕೂಡ ಕಡಿಮೆ ಆಗಿದೆ. ಮತ್ತೆ ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್, ತಾಯಿನೂ ಕೂಡ ಆಫ್ಟರ್ ಪ್ರೆಗ್ನೆನ್ಸಿ ಏನು ಸತ್ತೋಗ್ತಾ ಇಲ್ಲ, ಸೊ ಹಾಗಾಗಿ ಅದರ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ, ಸೊ ಹಾಗಾಗಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡ್ಯೂಸಿಬಲ್ ಏಜ್. ಸೊ ರಿಪ್ರೊಡ್ಯೂಸಿಬಲ್ ಏಜ್ ಅಂದ್ರೆ ಅಡಲ್ಟ್ ಏಜ್ ಅಲ್ಲಿ ಇರುವಂತಹ ಪಾಪ್ಯುಲೇಷನ್ ಜಾಸ್ತಿ ಇದೆ ನಂಬರ್, ಹಾಗಾಗಿ ಏನಾಗ್ತಾ ಇದೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ, ಜಾಸ್ತಿ ಪಾಪ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ರೀಸನ್ಸ್ ಬರೀತೀರಾ. ನೆಕ್ಸ್ಟ್ ಮೆನ್ಷನ್ ದ ರೋಲ್ ಆಫ್ IUDs ಆಸ್ ಕಾಂಟ್ರಸೆಪ್ಟಿವ್ಸ್. ಕಾಂಟ್ರಸೆಪ್ಟಿವ್ಸ್ ಆಗಿ ಆಕ್ಟ್ ಮಾಡೋಗೆ IUD ಯಾವ ತರ ಹೆಲ್ಪ್ ಮಾಡ್ತಾ ಇದೆ ಅಂತ. ಸೊ IUD ಇನ್ಕ್ರೀಸಸ್ ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್. ಫಾಗೋಸೈಟೋಸಿಸ್ ಅಂದ್ರೆ ಸ್ಪರ್ಮ್ಸ್ ನ ಸಾಯಿಸೋದು, ಓಕೆ, ವಿತ್ ಇನ್ ದ ಯೂಟರಸ್. ನೆಕ್ಸ್ಟ್ ಕಾಪರ್ ರಿಲೀಸಿಂಗ್ IUDs ಏನ್ ಮಾಡುತ್ತೆ, ಇಟ್ ವಿಲ್ ಸಪ್ರೆಸ್ ಸ್ಪರ್ಮ್ ಮೊಟಿಲಿಟಿ ಅಂಡ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್ಸ್. ಮತ್ತೆ ಹಾರ್ಮೋನ್ ರಿಲೀಸಿಂಗ್ IUDs ಏನ್ ಮಾಡುತ್ತೆ, ಮೇಕ್ ದ ಯೂಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್ ಅಂಡ್ ಸರ್ವಿಕ್ಸ್ ಹಾಸ್ಟೈಲ್ ಟು ದ ಸ್ಪರ್ಮ್ಸ್. ನೀವು ಇದು 3 ಪಾಯಿಂಟ್ಸ್ ಬರ್ದಿರ್ತೀರಾ ಅಂದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. Next, write any 3 stages of human evolution chronologically with period. Human evolution very important fix ನಿಮಗೆ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ, ಹ್ಯೂಮನ್ ಎವಲ್ಯೂಷನ್ ಇಂದ ಕ್ವೆಶನ್ ಅಂತ ಹೇಳಿದೆ. ಸೊ ನೋಡಿ ಕ್ರೊನಾಲಜಿಕಲ್ ಆರ್ಡರ್ ಯಾವ್ದಾದ್ರು 3 ತಗೊಳ್ಳಿ, ಬಟ್ ಅದರ ಆರ್ಡರ್ ಒಂದಾದ್ಮೇಲೆ ಒಂದು ಕರೆಕ್ಟ್ ಆಗಿ ಇರಬೇಕು, ಆತರ ನೀವು ಬರೀಬೇಕು. ಸೊ ಯಾವ್ದಾಗುತ್ತೆ, ಹೋಮೋ ಎರೆಕ್ಟಸ್ 1.5, ನಾನು ಇಲ್ಲಿ 1 ಬರ್ದಿದ್ದೀನಿ, 1.5 million years ago, Neanderthal man 1 lakh to 40,000 years back, Homo sapiens 75 to 10,000 years back. ನೀವು ಹ್ಯೂಮನ್ ಎವಲ್ಯೂಷನ್ ಅಂತ ಹೇಳಿ ಒಂದು ಕವರ್ ಪೇಜ್ ಕಾಣಿಸಿದ್ರೆ ಇದರಲ್ಲಿ ಶಾರ್ಟ್ಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೀವು ಅದನ್ನ ಓಪನ್ ಮಾಡಿ ನೋಡಿ, ಯಾವ ತರ ಆರ್ಡರ್ ಅಲ್ಲಿ ಹ್ಯೂಮನ್ ಎವಲ್ಯೂಷನ್ ನೇಮ್ಸ್ ನೆನ್ಪಿಟ್ಕೋಬೇಕು ಅಂತ ಒಂದು ಫನ್ನಿ ಟ್ರಿಕ್ ಹೇಳಿದೀನಿ. ಸೊ ನೀವು ಆ ತರ ಟ್ರಿಕ್ಸ್ ನ ನೀವು ಕಲಿಬೇಕು, ನೋಡ್ತಾ ಇರ್ಬೇಕು ಅಂತ ಅಂದ್ರೆ subscribe this channel and press the bell icon so that every time if I post video you will get notification. ಯಾಕಂದ್ರೆ ಈ ವಿಡಿಯೋ ಆದ್ಮೇಲೆ ನೀವು ಮರ್ತೋಗಿರ್ತೀರಾ, ಸೊ ಸರಿನಾ. ಸೊ ಹಂಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಏನು ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗ ಹೊಸದಾಗಿ ಎಲ್ಲದನ್ನು ಈಸಿ ಟ್ರಿಕ್ಸ್ ನ ನೀವು ಕಲಿತಾ ಬರ್ಬೋದು. ಸೊ ಎಕ್ಸಾಮ್ಸಿಗೆ ನಿಮಗೆ ಬಹಳ ಯೂಸ್ ಆಗುತ್ತೆ, ಸರಿನಾ. ನೆಕ್ಸ್ಟ್ ನೋಡಿ 5 ಮಾರ್ಕ್ಸ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಸೊ ಇದನ್ನು ಕೂಡ ನಾನು ಹೇಳಿದ್ದೆ, ಪೋಲನ್ ಗ್ರೇನ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಹೇಳ್ಬೇಕಾದ್ರೆ ಕೆಲವೊಂದ್ಸರಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತಾನು ಕೇಳ್ತಾರೆ ಅಂತ ಹೇಳಿ. ಸೊ ಏನ್ ಎಕ್ಸ್ಪ್ಲೇನ್ ಮಾಡ್ತೀರಾ, ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಯಾವ ತರ ಇದೆ, ಸಾಧ್ಯ ಆದ್ರೆ ಇಲ್ಲಿ ನೀವು ಡಯಾಗ್ರಾಮ್ ಹಾಕ್ತೀರಾ, ಡಯಾಗ್ರಾಮ್ ಹಾಕಿದ್ರೆ ಒಳ್ಳೇದು. ಸೊ ಡಯಾಗ್ರಾಮ್ ಹಾಕಿ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್ ತೋರಿಸ್ತೀರಾ, ಹೊರಗಡೆ ಇರುವಂತ ಎಕ್ಸೈನ್ ಲೇಯರ್ ಸ್ಪೋರೋಪೋಲಿನ್ ಅಲ್ಲಿ ಇರುವಂತಹ ಏನು ಶಾರ್ಪ್ ಸ್ಟ್ರಕ್ಚರ್ಸ್ ಇರ್ತದಲ್ಲ ಅದನ್ನ ನೀವು ಬರೀತೀರಾ. ಸೊ ಎಕ್ಸೈನ್ ಏನು, ಇಂಟೈನ್ ಏನು, ವೆಜಿಟೇಟಿವ್ ಸೆಲ್ ಏನು, ಜನರೇಟಿವ್ ಸೆಲ್ ಏನು, ಅದರಲ್ಲಿರೋ ನ್ಯೂಕ್ಲಿಯಸ್ ನ ಶೇಪ್ ಯಾವ ತರ ಇದೆ, ನೆಕ್ಸ್ಟ್ ಯಾವ ತರ ಜನರೇಟಿವ್ ಸೆಲ್ ಅಲ್ಲಿ ಯಾವ ಡಿವಿಷನ್ ಆಗುತ್ತೆ ಮೈಟೋಸಿಸ್ ಆಗಿ, ನೆಕ್ಸ್ಟ್ ಇದು ಯಾವ್ದು ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಅದು 60% ಆಫ್ ದ ಪ್ಲಾಂಟ್ಸ್ 2 ಸ್ಟೇಜ್ ಅಲ್ಲಿ ಇದ್ದಾಗ ಪ್ಲಾಂಟ್ ಇಂದ ಡಿಹೈಸೆನ್ಸ್ ಆಗುತ್ತೆ,
ನೆಕ್ಸ್ಟ್ ಇನ್ನು 40% ಆಫ್ ದ ಪ್ಲಾಂಟ್ 3 ಸೆಲ್ ಸ್ಟೇಜ್ ಅಲ್ಲಿ ಡಿಹೈಸ್ ಆಗುತ್ತೆ. ಸೊ ಅದನ್ನ ನೀವು ಇದಿಷ್ಟು ಪಾಯಿಂಟ್ಸ್ ಮೆನ್ಷನ್ ಮಾಡ್ತೀರಾ ಅಂದ್ರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಸರಿನಾ? ನೆಕ್ಸ್ಟ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಮೆಮರಿ ಗ್ಲ್ಯಾಂಡ್. ಸೊ ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಕ್ವೆಶನ್ ಫ್ರಮ್ ಮಾಡೆಲ್ ಕ್ವೆಶನ್ ಪೇಪರ್. ಇಲ್ಲಿ ಏನು ಅಂತಂದ್ರೆ ನೀವು 10 ಲೇಬಲಿಂಗ್ ಮಾಡಿರ್ಬೇಕು. ಸರಿನಾ? ನೆಕ್ಸ್ಟ್ ರೈಟ್ ದ ಕ್ಯಾರಿಯೋಟೈಪ್ ಅಂಡ್ ಕ್ಯಾರೆಕ್ಟರ್ಸ್ ಆಫ್ ಎನಿ ಟೂ ಟ್ರೈಸೋಮಿಕ್ ಅನ್ಯೂಪ್ಲಾಯ್ಡಿ. ನೋಡಿ ಇದನ್ನು ಅಷ್ಟೇ ನಾನು ಹೇಳಿದ ಕಂಪಲ್ಸರಿ ಕ್ರೋಮೋಸೋಮಲ್ ಡಿಸಾರ್ಡರ್ ಬಗ್ಗೆ ಕೇಳ್ತಾರೆ ಕ್ವೆಶನ್ ಅಂತ. ಒಂದು ಕ್ರೋಮೋಸೋಮಲ್ ಡಿಸಾರ್ಡರ್ ಯಾಕೆ ಆಗುತ್ತೆ ಅಂತ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರಲ್ಲ, ಅದು ಅರ್ಥ ಆಗಿಲ್ಲ ಅಂತ ಅಂದ್ರೆ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಂತ ಹೇಳಿ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಯಾಕೆ ಅಂದ್ರೆ ನಾನು ಕ್ಲೀನ್ ಆಗಿ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತಂದೇಳಿ. ಸೊ ಆ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ಯೂಸ್ ಆಗುತ್ತೆ. ಮತ್ತೆ ಡಿಸಾರ್ಡರಿನ ಸಿಂಪ್ಟಮ್ಸ್ ಕೂಡ ಯಾವ ತರ ನೆನ್ಪಿಟ್ಕೋಬೇಕು ಅಂತ ಹೇಳಿ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಎಕ್ಸಾಮ್ ಆದ್ಮೇಲೆ ನೀವು ಆರಾಮಾಗಿ ಅದನ್ನ ನೋಡಿ. ಮತ್ತೆ ಇಲ್ಲಿ ಕ್ಯಾರಿಯೋಟೈಪ್ ಮೇಲೆ ಕ್ವೆಶನ್ ಬಂದೇ ಬರುತ್ತೆ ಅಂತಂದೇಳಿ ಕ್ಯಾರಿಯೋಟೈಪ್ ಬರೆಯಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ 2 ತರ ಕ್ಯಾರಿಯೋಟೈಪ್ ಇರುತ್ತೆ, ನಿಮಗೆ ಯೂಶಲಿ ಕನ್ಫ್ಯೂಸ್ ಆಗುತ್ತೆ ಯಾವ ತರ ಬರೀಬೇಕು ಅಂತಂದೇಳಿ. ಸೊ ಹಾಗಾಗಿ ಅದನ್ನು ಕೂಡ ಬಯೋ 360 ಸೀರೀಸ್ ಅಲ್ಲಿ ಡೇ 9 ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಡೇ 9 ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಯೋ 360 ಸೀರೀಸ್ ಡೇ 9 ಅಂತ ಕವರ್ ಪೇಜ್ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈಸಿಯಾಗಿ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಸರಿನಾ? ಸೊ ಟ್ರೈಸೋಮಿ ಅಂತ ಹೇಳ್ತಾ ಇದಾರೆ. ಟ್ರೈಸೋಮಿ ಅಂತ ಅಂದ್ರೆ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಒಂದು ಡೌನ್ ಸಿಂಡ್ರೋಮ್ ಮತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಮೋನೋಸೋಮಿ ಅಂತ ಅಂದ್ರೆ ಯಾವ್ದು ಬರೀತಾ ಇದ್ರಿ? ಟರ್ನರ್ ಸಿಂಡ್ರೋಮ್ ಬರೀತಾ ಇದ್ರಿ. ಸೊ ಟ್ರೈಸೋಮಿ ಅಂತ ಕೇಳಿದಕ್ಕೆ ಒಂದು ಡೌನ್ ಸಿಂಡ್ರೋಮ್ ಮತ್ತೆ ಇನ್ನೊಂದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ schematically represent the inheritance of incomplete dominance in dog flower with phenotypic and genotypic ratio. ನೋಡಿ ಇದರಲ್ಲಿನೂ ಅಷ್ಟೇ ನಾನು ನೇಮ್ಸ್ ಹೇಳಿದ್ದೆ. ಯಾವ್ಯಾವ ತರ ಕೇಳ್ತಾರೆ? ಸ್ನ್ಯಾಪ್ ಡ್ರ್ಯಾಗನ್ ಅಂತ ಕೇಳ್ತಾರೆ, 4 o'clock ಪ್ಲಾಂಟ್ ಅಂತ ಕೇಳ್ತಾರೆ, ಮಿರಾಬಿಲಿಸ್ ಜಲಪ ಅಂತ ಕೇಳ್ತಾರೆ, ಡಾಗ್ ಫ್ಲವರ್ ಅಂತ ಕೇಳ್ತಾರೆ. ಇದೆಲ್ಲದನ್ನು ಸೇಮ್. ಸರಿನಾ? ಸೊ ಆಲ್ ದೀಸ್ ಆರ್ ಸೇಮ್. ಸೊ ಡಾಗ್ ಫ್ಲವರ್ ಅಂತ ಕೇಳಿದ್ರೆ ನೀವು ಇಲ್ಲಿ ಇನ್ಕಂಪ್ಲೀಟ್. ಒಂದು ರೆಡ್ ಫ್ಲವರ್, ಇನ್ನೊಂದು ವೈಟ್ ಫ್ಲವರ್ ಏನು NCERT ಅಲ್ಲಿ ಕೊಟ್ಟಿದಾರಲ್ಲ, ಸೊ ಅದನ್ನ ನೀವು ಇಲ್ಲಿ ಬರೀತಾರೆ. ರೆಡ್ ವೈಟ್ ಫ್ಲವರ್ಸ್ ಸೇರಿದ್ರೆ ನೆಕ್ಸ್ಟ್ ಏನಾಗುತ್ತೆ? ಪಿಂಕ್ ಆಗುತ್ತೆ. ಯಾಕೆ? ಬಿಕಾಸ್ ಡಾಮಿನೆಂಟ್ ವಿಲ್ ಫೇಲ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ. ಸರಿನಾ? ನೆಕ್ಸ್ಟ್ ರೇಷಿಯೋ ಕೂಡ ಕರೆಕ್ಟ್ ಆಗಿ ಬರೀರಿ, ಪನ್ನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ದಿಸ್ ಇಸ್ ರಿಪೀಟೆಡ್ ಕ್ವೆಶನ್ ಫ್ರಮ್ ಮಾಡೆಲ್ ಕ್ವೆಶನ್ ಪೇಪರ್. ಸರಿನಾ? represent the schematic structure of a transcription unit. ಸರಿನಾ? ಸೊ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೀತಾರೆ. NCERT ಅಲ್ಲಿ ಕೊಟ್ಟಿದಾರಲ್ಲ, NCERT ಅಲ್ಲಿ ಕೊಟ್ಟಿದಾರಲ್ಲ ಅದನ್ನ ನೀವು ಬರೀತೀರಾ. ಸೊ ಯಾವ ತರ? 3', 5'. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ವಿಡಿಯೋ ಇದೆಲ್ಲ, ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ, ಅದರಲ್ಲಿ ಪಾರ್ಟ್ 2 ನೋಡಿ. ನೀವು ಕಂಪಲ್ಸರಿ ನೋಡ್ಲೇಬೇಕು. ಯಾಕಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಮೇಲೆನೆ ಬಹಳ ಕ್ವೆಶನ್ಸ್ ಕೇಳಿದ್ದಾರೆ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ. ಅದನ್ನ ನೀವು ಯಾವ ತರ ಸಾಲ್ವ್ ಮಾಡಬೇಕು ಅಂತಂದೇಳಿ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಂಗಾಗಿ ಅದನ್ನ ನೀವು ಮಿಸ್ ಮಾಡಬೇಡಿ. ಸರಿನಾ? ಸೊ ಸ್ಟ್ರಕ್ಚರಲ್ ಜೀನ್ ಇಲ್ಲಿ ಮಧ್ಯದಿರುತ್ತೆ, ಇಲ್ಲಿ ಪ್ರೊಮೋಟರ್ ಇರುತ್ತೆ, ಇಲ್ಲಿ ಟರ್ಮಿನೇಟರ್. ಇದು 3' to 5', ಇದು 5' to 3'. ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್ ಕೋಡಿಂಗ್ ಸ್ಟ್ರಾಂಡ್. ಇಲ್ಲಿ ಬರೀತಾರೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಪ್ಲೈಸಿಂಗ್ ಅಂದ್ರೇನು, ಕ್ಯಾಪಿಂಗ್ ಅಂದ್ರೇನು, ಟೇಲಿಂಗ್ ಅಂದ್ರೇನು? ಸ್ಪ್ಲೈಸಿಂಗ್ ಅಂತ ಅಂದ್ರೆ ರಿಮೂವಲ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯಿನಿಂಗ್ ಆಫ್ ಎಕ್ಸಾನ್ಸ್. ಕ್ಯಾಪಿಂಗ್ ಅಂತಂದ್ರೇನು? ಅಟ್ 5' end of the mRNA 7-methyl guanosine triphosphate is going to add. ನೆಕ್ಸ್ಟ್ ಟೇಲಿಂಗ್ ಅಂತಂದ್ರೇನು? ಅಡಿನೋಸಿನ್ ರೆಸಿಡ್ಯೂಸ್ 250 to 300 ಅಡಿನೋಸಿನ್ ರೆಸಿಡ್ಯೂಸ್ ನ ಆಡ್ ಮಾಡುವಂತ ಪ್ರಾಸೆಸ್. ಸೊ ಇದೆಲ್ಲ ಏನು? ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್. ಇದನ್ನ ನೀವು ಬರೀತೀರಾ. Next, mention the criteria to fulfill a molecule as a genetic material. This is also repeated question from model question paper. Sarina? So ಇಲ್ಲಿ ನೀವು ಆನ್ಸರ್ ಮಾಡಿ. Which was the first form genetic material ಅಂತ ಕೇಳ್ತಾ ಆನ್ಸರ್ ಏನು? RNA. RNA world. ಗೊತ್ತಿದೆ. So RNA is the first genetic material. Next, name the diseases caused by following pathogens. Disease ಇಂದ ಪಕ್ಕ ಒಂದು ಕ್ವೆಶನ್ ಬಂದೇ ಬರುತ್ತೆ ಅಂತ ಹೇಳಿದೆ. ಸೊ ನೋಡಿ, ಎಪಿಡರ್ಮೋಫೈಟಾನ್ ಅಂತಂದ್ರೆ ಇಟ್ ಇಸ್ ರಿಂಗ್ ವಾರ್ಮ್. ನೆಕ್ಸ್ಟ್ ಉಕೆರಿಯರ್ ಬ್ಯಾಂಕ್ರಫ್ಟಿ ಅಂದ್ರೆ ಎಲಿಫೆಂಟಿಯಾಸಿಸ್, ಪ್ಲಾಸ್ಮೋಡಿಯಂ ವೈವಾಕ್ಸ್ ಮಲೇರಿಯಾ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ, ನ್ಯೂಮೋನಿಯಾ, ಸಾಲ್ಮೊನೆಲ್ಲಾ ಟೈಫಿಮ್ ಅಂದ್ರೆ ಟೈಫಾಯ್ಡ್. ನಿಮಗೆ ಬಯೋ 360 ಸೀರೀಸ್ ಡೇ 1 ಅಥವಾ ಡೇ 2 ಅಲ್ಲಿ ನಿಮಗೆ ಇದಿಷ್ಟು ಲೀಸ್ಟ್ ಸಿಗುತ್ತೆ. ಅಥವಾ ನಿಮಗೆ ಈಸಿಯಾಗಿ ಇದೆಲ್ಲ ಸಿಗ್ಬೇಕು ಅಂತ ಅಂದ್ರೆ ನಾನು ಪ್ರತಿಯೊಂದು ಹಾಕಿರೋದನ್ನು
ಶಾರ್ಟ್ ನೋಟ್ಸ್ ಏನೇನಿದೆಯಲ್ಲ ಅದೆಲ್ಲ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಆಲ್ಸೋ ಜಾಯಿನ್ ಟೆಲಿಗ್ರಾಮ್. ಸೊ ಇದು ಲೀಸ್ಟ್ ನಿಮಗೆ ಅದರಲ್ಲಿ ಸಿಗುತ್ತೆ, ಸರಿನಾ? Next, LS of embryo of grass is given. Answer the following question with reference to the given diagram. Last 3 questions ನೋಡಿ 5 marks ಇಂದು. ಸೊ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದರ ಏನು ಪಾರ್ಟ್ಸ್ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಲ್ಲಿ ನಾನು ಹೇಳಿದ್ದೆ, ಪಕ್ಕಾ ಇದರಿಂದ ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ ಅಂತ. ಗ್ರಾಸ್ ಎಂಬ್ರಿಯೋ ಡಯಾಗ್ರಾಮ್. ಸೊ ನೋಡಿ ಎ ಅಂದ್ರೆ ಏನು, ನಾನು ಇಲ್ಲಿ ಆಲ್ರೆಡಿ ಆನ್ಸರ್ಸ್ ನ ಹಾಕಿದ್ದೀನಿ. ಸೊ ಎ ಸ್ಕೂಟಲ್ಲಮ್, ಕೊಲಿಯೋಪ್ಟೈಲ್, ಶೂಟ್ ಅಪೆಕ್ಸ್, ಎಪಿಬ್ಲಾಸ್ಟ್ ಇದೆಲ್ಲ. ನೆಕ್ಸ್ಟ್ ನೋಡಿ ವಿಚ್ ಪಾರ್ಟ್ ನೋಡಿ 6 ಇದೆ ಅಂತಂದ್ರೆ ಪ್ರತಿಯೊಂದು ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಲ್ಲ, ಪ್ರತಿಯೊಂದು ಲೇಬ್ಲಿಂಗಿಗೂ ನಿಮಗೆ ಎಷ್ಟು ಸಿಗುತ್ತೆ, ಹಾಫ್ ಮಾರ್ಕ್ಸ್. ಓಕೆನಾ? ಸೊ ನೀವು ಕರೆಕ್ಟ್ ಆಗಿ ಲೇಬ್ಲಿಂಗ್ ಮಾಡಿದ್ರೆ ಎಷ್ಟು, ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ, ಸರಿನಾ? 6 ಲೇಬ್ಲಿಂಗಿಗೆ 3 ಮಾರ್ಕ್ಸ್. ವಿಚ್ ಪಾರ್ಟ್ ಆಫ್ ದ ಡಯಾಗ್ರಾಮ್ ಈಸ್ ಕಾಟಿಲಿಡನ್? ಇದರಲ್ಲಿ ಕಾಟಿಲಿಡನ್ ಯಾವುದು ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಓಕೆ, ಕಾಟಿಲಿಡನ್ ಅಲ್ಲ, ನಾನು ಕೊಲಿಯೋಪ್ಟೈಲ್ ಅಂದ್ರೆ ಬಿ ಅಂತ ಮಾಡಿದೆ. ಸೊ ಇಲ್ಲಿ ಒಂದು ಕಾಟಿಲಿಡನ್ ಇದೆ ಇಲ್ಲಿ, ಓಕೆನಾ? ಸೊ ಇಲ್ಲಿ ಮತ್ತೆ ಇಲ್ಲಿ. ಸೊ ದಿಸ್ ಇಸ್ ಎ ಮತ್ತೆ ಬಿ ಅಲ್ಲಿ ಏನಾಗುತ್ತೆ, ಕಾಟಿಲಿಡನ್ ನಿಮಗೆ ಸಿಗುತ್ತೆ, ಸರಿನಾ? ನೆಕ್ಸ್ಟ್, ನೇಮ್ ದ 2 ಸ್ಟ್ರಕ್ಚರ್ಸ್ ಎನ್ಕ್ಲೋಸ್ಡ್ ಬೈ ಕೊಲಿಯೋಪ್ಟೈಲ್. ಕೊಲಿಯೋಪ್ಟೈಲ್ ಎನ್ಕ್ಲೋಸ್ ಮಾಡಿರುವಂತ ಸ್ಟ್ರಕ್ಚರ್ಸ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಶೂಟ್ ಅಪೆಕ್ಸ್ ಮತ್ತೆ ಯಾವುದು, ಲೀಫ್ ಪ್ರೈಮೋಡಿ. 2 ಚಿಕ್ಕ ಲೀಫ್ ಇರುತ್ತೆ, ಎಂಬ್ರಿಯೋನಲ್ ಲೀಫ್ ಅಂತಾನು ಕೂಡ ಹೇಳ್ತೀವಿ. ಎಂಬ್ರಿಯೋದಿಂದ ಬಂದಿರುವಂತ ಸಣ್ಣ 2 ಲೀಫ್, ದಟ್ ಈಸ್ ನಾಟ್ ಟ್ರೂ ಲೀವ್ಸ್. ಸೊ ಅದು ಮತ್ತೆ ಶೂಟ್ ಅಪೆಕ್ಸ್, ಚಿಕ್ಕದಾಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಶೂಟ್ ಅಪೆಕ್ಸ್. ಸೊ ಇಟ್ ಇಸ್ ಪ್ಲಿಮ್ಯೂಲ್ ಪಾರ್ಟ್ ಏನಿರುತ್ತಲ್ಲ ಅದನ್ನ ಯಾವ್ದು ಎನ್ಕ್ಲೋಸ್ ಮಾಡಿರುತ್ತೆ, ಕೊಲಿಯೋಪ್ಟೈಲ್ ಎನ್ಕ್ಲೋಸ್ ಮಾಡಿರುತ್ತೆ, ಸರಿನಾ? ನೆಕ್ಸ್ಟ್, ಸೊ ಇದನ್ನು ಅಷ್ಟೇ, ಇದ್ರ ಆನ್ ದಿಸ್ ಡಯಾಗ್ರಾಮ್ ಕಂಪಲ್ಸರಿ ನಿಮಗೆ ಕ್ವಶನ್ ಬಂದೇ ಬರುತ್ತೆ. ಈ ಕಾನ್ಸೆಪ್ಟ್ ಮೇಲೆ, ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳಿ ಹೇಳಿದ್ದೆ. ನೋಡಿ, ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಅಂತ ಹೇಳಿ ಸಪರೇಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲ್ ಆಗಿ ಈ ಕ್ರಾಸ್ ನ ಯಾವ ತರ ಬರೀಬೇಕು, ಯಾವ ತರ ರೇಷಿಯೋ ಸಿಕ್ತು ಅಂತಾನು ಕೂಡ, ಯಾವ ತರ ಪರ್ಸೆಂಟೇಜ್ ಸಿಕ್ತು ಅಂತಾನು ಕೂಡ ಬಹಳ ಕ್ಲೀನ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಫೋಲ್ಡರ್ ಓಪನ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ, ಅದರಲ್ಲಿ ನಿಮಗೆ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಅಂತ ಸಿಗುತ್ತೆ. ಅಥವಾ ಇದೆಲ್ಲ ನಾನು ಏನೇನು ಹೇಳಿದ್ನಲ್ಲ ಎಲ್ಲಾದ್ರೂ ವಿಡಿಯೋಸಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡಿ, ಸರಿನಾ? ಸೊ ಈಗ ಇಲ್ಲಿ ಕ್ವೆಶನ್ ನೋಡಿ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಪೇರೆಂಟಲ್ ಟೈಪ್ ಇನ್ ಕ್ರಾಸ್ ಎ? ಕ್ರಾಸ್ ಎ ನ ಪೇರೆಂಟಲ್ ಟೈಪ್ ಎಷ್ಟು ಅಂತ ಕೇಳಿದ್ದಾರೆ. ಸೊ NCERT ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು, 96 ಇಂಟು 98 ಅನ್ಸುತ್ತೆ, 98.7% ಇದೆ, ಸರಿನಾ? ನೆಕ್ಸ್ಟ್, that is 98.7%. Next, what is the percentage of recombination in cross B? Cross B ಅಲ್ಲಿ recombination percentage ಎಷ್ಟು ಅಂತ ಕೇಳಿದ್ದಾರೆ. That is 37.2%. Next, what does the plus sign in superscript indicates? So plus sign ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ಲಸ್ ಸೈನ್ ಅಂತಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ, ದಟ್ ಈಸ್ ಡಾಮಿನೆಂಟ್ ಅಂತ, ವೈಲ್ಡ್ ಟೈಪ್ ಅಥವಾ ಡಾಮಿನೆಂಟ್ ಟೈಪ್ ಅಂತ, ಸರಿನಾ? ನೆಕ್ಸ್ಟ್, ಇದಿಷ್ಟನ್ನು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ರೈಟ್ ದ ಕನ್ಕ್ಲೂಷನ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ನ ಕನ್ಕ್ಲೂಷನ್ ಏನಂತ ಬರೀತೀರಾ? ಸೊ ಇಲ್ಲಿ ಕ್ರಾಸ್ ಎ ಅಲ್ಲಿ ಜೀನ್ಸ್ ಏನಾಗಿದೆ, ಟೈಟ್ಲಿ ಲಿಂಕ್ಡ್ ಅಂತಂದ್ರೆ ಅದರ ಡಿಸ್ಟೆನ್ಸ್ ಕಡಿಮೆ ಇದೆ. ಸೊ ಹಂಗಾಗಿ ರಿಕಾಂಬಿನೇಷನ್ ಏನಾಗುತ್ತೆ, ಕಡಿಮೆ ಇರುತ್ತೆ, ಬಹಳ ಕಡಿಮೆ, ದಟ್ ಈಸ್ 1.3% ಅಷ್ಟೇ ಇರುತ್ತೆ. ಅದೇ ಕ್ರಾಸ್ ಬಿ ಅಲ್ಲಿ ಏನಾಗುತ್ತೆ, 2 ಕ್ಯಾರೆಕ್ಟರ್ ತಗೊಂಡಿರೋದು, ಒಂದು ಐ ಕಲರ್ ಮತ್ತೆ ಇನ್ನೊಂದು ವಿಂಗ್ ಸೈಜ್, ದಟ್ ಈಸ್ ವೈಟ್ ಐ ಕಲರ್ ಮತ್ತೆ ಮಿನಿಯೇಚರ್ ವಿಂಗ್ ಸೈಜ್ ಇರುವಂತ ಕ್ಯಾರೆಕ್ಟರ್ ತಗೊಂಡಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಡಿಸ್ಟೆನ್ಸ್ ದೂರ ಇದೆ, ಅಂದ್ರೆ ಲೂಸ್ಲಿ ಲಿಂಕ್ಡ್. ಸೊ ಹಂಗಾಗಿ ರಿಕಾಂಬಿನೇಷನ್ ಇನ ರೇಟ್ ಏನಾಗುತ್ತೆ, ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಪರ್ಸೆಂಟೇಜ್ ಎಷ್ಟಾಗುತ್ತೆ, ಜಾಸ್ತಿ ಆಗುತ್ತೆ, ದಟ್ ಈಸ್ 37 ಬರುತ್ತೆ. ಸೊ ಇದರ ಅದೇ ಈ ಟೋಟಲಿನ ಕಾನ್ಸೆಪ್ಟ್, ಟೋಟಲ್ ಈ ಎಕ್ಸ್ಪೆರಿಮೆಂಟಿನ ಕನ್ಕ್ಲೂಷನ್. ಸೊ ಅಂತ ಅಂದ್ರೆ ಯಾವಾಗ್ಲೂ ಡೈಹೈಬ್ರಿಡ್ ಕ್ರಾಸ್ ಮಾಡಿದಾಗ 9:3:3:1 ರೇಷಿಯೋ ಬರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದ 2 ಜೀನ್ಸ್, ದಟ್ ಈಸ್ ಲಿಂಕೇಜ್ ಅಂತ ಹೇಳ್ತಾರೆ. ಸೊ ಅದನ್ನೇ ನೀವು ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಮೆನ್ಷನ್ ಮಾಡ್ತೀರಾ, ಸರಿನಾ? ನೆಕ್ಸ್ಟ್, ಇದನ್ನು ಕೂಡ ಏನು ಐ ಥಿಂಕ್ ಮಾಡೆಲ್ ಪೇಪರ್ 2 ಅಥವಾ 3 ಅಲ್ಲಿ ಕೇಳಿದ್ದಾರೆ ಕ್ವೆಶನ್ ಇದು. ಸೊ ಅದೇ ಸೇಮ್ ಕ್ವೆಶನ್ ಇಲ್ಲಿನೂ ಕೂಡ ಕೇಳಿರೋದು. Given below is a sequence of nucleotides in a particular mRNA and amino acids coded by it. ಸರಿನಾ? Write the properties of genetic code
that can be correlated from the above given data. So usually genetic code ina ಪ್ರಾಪರ್ಟೀಸ್ ಬರೀರಿ ಅಂತ ಕೇಳೋ ಬದಲಿ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಅಥವಾ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್ ಬರೀರಿ ಅಂತ ಕೇಳೋ ಬದಲಿ ಏನಂತ ಕೇಳಿದರೆ ಅವರು ಒಂದು ಡಾಟಾ ಕೊಟ್ಟಿದ್ದಾರೆ. ಏನ್ ಡಾಟಾ ಇದೆ ಇಲ್ಲಿ ಅಂತಂದ್ರೆ 5' to 3' mRNA ಅಲ್ಲಿ ಇರುವಂತಹ ಕೋಡಾನ್ಸ್ ಇದೆ, ಜೊತೆಗೆ ಅದು ಯಾವ ಅಮೈನೋ ಆಸಿಡ್ ನ ಕೋಡ್ ಮಾಡುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ವಿ ನೀಡ್ ಟು ರೈಟ್ ದ ಪ್ರಾಪರ್ಟೀಸ್. ನೋಡಿ AUG ಸ್ಟಾರ್ಟಿಂಗ್ ಇಂದಾನೆ ತಗೊಳ್ಬೇಕು ಅಂತಂದ್ರೆ ಏನಂತ ಹೇಳ್ಬೋದು, AUG ಕೋಡ್ಸ್ ಫಾರ್ ಮಿಥಿಯೋನೈನ್ ಅಂಡ್ AUG acts as initiator or start codon for the transcription ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ UUU ಮತ್ತೆ UUC ಅಂತ ಇದೆ, ಎರಡೂನು ಯಾವ್ದು ಕೋಡ್ ಮಾಡ್ತಾ ಇದೆ, ಅಮೈನೋ ಆಸಿಡ್ ಫಿನೈಲ್ ಅಲನಿನ್. ಸೊ ದಿಸ್ ಪ್ರೂವ್ಸ್ ಅಬೌಟ್ ಡಿಜನರೇಷನ್. ಡಿಜನರೇಷನ್ ಅಂತ ಅಂದ್ರೆ ಏನು, one amino acid may have more than one codon, but all these codon having only one amino acid. So that is known as what, ಡಿಜನರಸಿ. ಇದ್ರದ್ದು ಕೂಡ ಒಂದು ಸಿಂಪಲ್ ಫನಿ ಟ್ರಿಕ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಫೋಲ್ಡರ್ ಓಪನ್ ಮಾಡಿ ಅದರಲ್ಲಿ ನಿಮಗೆ ಸಿಗುತ್ತೆ. ಯಾಕಂದ್ರೆ ಇದು ನಿಮಗೆ ಮರ್ತೋಗುತ್ತೆ, ಅಮೈನೋ ಆಸಿಡ್ ಜಾಸ್ತಿನ ಅಥವಾ ಕೋಡಾನ್ಸ್ ಜಾಸ್ತಿನ ಅಂತ ಮರ್ತೋಗುತ್ತೆ. ಸೊ ನಾನು ಸಿಂಪಲ್ ಟ್ರಿಕ್ ಹೇಳಿದ್ದೀನಿ, ಅದನ್ನ ನೀವು ಆಮೇಲೆ ಬೇಕಿದ್ರೆ ನೋಡಿ. ನೆಕ್ಸ್ಟ್ ಏನ್ ಹೇಳ್ಬೋದು, ಸ್ಟಾಪ್ ಕೋಡಾನ್ ಬಗ್ಗೆ ಹೇಳ್ಬೋದು. UAA UH ಮತ್ತೆ UG ಆಲ್ವೇಸ್ ಆಕ್ಟ್ಸ್ ಆಸ್ ವಾಟ್, ಸ್ಟಾಪ್ ಕೋಡಾನ್ ಅಥವಾ ಟರ್ಮಿನೇಟರ್ ಕೋಡಾನ್ ಅಂತ ಹೇಳಿ ನೀವು ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲದನ್ನು ಓದ್ಬೇಕಾದ್ರೆ ಎಲ್ಲಾದ್ರೂ ಪಂಕ್ಚುಯೇಷನ್ಸ್ ಇದನ್ನ ಇಲ್ಲ, ನಾವು ಓದ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಓದ್ತೀವಿ. ಸೊ ಅದನ್ನು ಕೂಡ ಒಂದು ಕ್ಯಾರೆಕ್ಟರ್ ಆಯ್ತು. ಸೊ ಇದಿಷ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ, ಅಲ್ಲಿಗೆ 5 ಪಾಯಿಂಟ್ ನೀವು ಆರಾಮಾಗಿ ಬರೀಬಹುದು. ಸೊ 44ಗೆ ಆನ್ಸರ್ ಇದನ್ನ ನೀವು ಬರೀತೀರಾ. ನೀವು ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸರಿನಾ. ನೆಕ್ಸ್ಟ್ ಫಾರ್ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಕ್ವೆಶನ್ಸ್ ಇದೆ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೆಮರಿ ಗ್ಲ್ಯಾಂಡ್. ಮೆಮರಿ ಗ್ಲ್ಯಾಂಡ್ ನ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಗ್ರಾಸ್ ಎಂಬ್ರಿಯೋ. ಸೊ ಗ್ರಾಸ್ ಎಂಬ್ರಿಯೋ ಡಯಾಗ್ರಾಮ್ ಕೊಟ್ಟಿದ್ರಲ್ಲ, ಅದ್ರ ಬದಲಿ ಇಲ್ಲಿ ಕ್ವೆಶನ್ ಏನಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನೀವು ಬರೀರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ TH ಮಾರ್ಗನಿನ ಡಯಾಗ್ರಾಮ್ ಕೇಳಿದ್ರಲ್ಲ ಡ್ರೋಸೋಫಿಲ್ ಎಕ್ಸ್ಪೆರಿಮೆಂಟ್ ಇಂದು, ಸೊ ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಜೆನೆಟಿಕ್ ಕೋಡಿನ ಪ್ರಾಪರ್ಟೀಸ್ ಬರೀರಿ, ಡೈರೆಕ್ಟ್ ಕ್ವೆಶನ್ ಆಗಿ ಡೈರೆಕ್ಟ್ ಕ್ವೆಶನ್ ಇದನ್ನ ಕೇಳಿದ್ದಾರೆ. ಯಾಕಂದ್ರೆ ಅವರಿಗೆ ಡಯಾಗ್ರಾಮ್ಸ್ ಕಾಣಿಸಲ್ಲ ಅಂತ ಹೇಳಿ ಈ ರೀತಿ ಅವರು ಆನ್ಸರ್ಸ್ ಮಾಡಬಹುದು ಅಂತ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಸ್ ನಿಮಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ. ಸರಿನಾ. ಸೊ ಟೋಟಲ್ ಕಂಪ್ಲೀಟ್ ಕ್ವೆಶನ್ ನಾನು ಸಾಲ್ವ್ ಮಾಡಿ ನಿಮಗೆ ಹೇಳಿದೀನಿ. ಸೊ ಇದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀಟ್ PYQ ಸೀರೀಸ್ ಆಗಿರ್ಬೋದು, KCT PYQ ಸೀರೀಸ್ ಆಗಿರ್ಬೋದು, ಮತ್ತೆ ನೀಟ್ ಮತ್ತೆ KCT ಎಕ್ಸಾಮ್ಸ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅದನ್ನು ಕೂಡ ನಾನು ಈ ಚಾನಲ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. And if you found this useful, then please like this video and share with your friends so that they will also make useful of these videos. Sarina. So we will meet you in the next video. Prepare well for your exams. Bye bye.